बिहारी। जय राधा माधव कुंज बिहारी। जय गोपीजन वल्लभ गिरिवरधारी। गिरिवरधारी। जय गोपीजन वल्लभ गिरिवरधारी। यशोदानंदन व्रज जन रंजन। यशोदानंदन व्रज जन रंजन। यशोदानंदन व्रज जन रंजन। यशोदानंदन व्रज जन रंजन। यमुना तीरावन चारी। यमुना तीरा वनचारी। यमुना तीरा वनचारी। जय राधा माधव कुंज बिहारी। हरे कृष्णा 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 हरे 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 राम 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 हरे हरे। हरे कृष्णा 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 हरे हरे राम। हरे कृष्णा 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 हरे 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 राम 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 हरे हरे। हरे कृष्णा कृष्णा हरे 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 कृष्णा 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 हरे 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 राम 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 हरे हरे। हरे कृष्णा हरे 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 राम
Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Rama, Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. जय राधा माधव, राधा माधव राधे। जय राधा विनोद, राधा विनोद राधे। जय जगन्नाथ, जय बलदेवा, सुभद्रा माई जय सुदर्शना। जय गौरानिताय, 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 जय गौरानिताय। जय प्रभुपादा, प्रभुपादा, जय प्रभुपादा, जय प्रभुपादा। जय गुरुदेवा, जय गुरुदेवा, जय गुरुदेव, जय गुरुदेवा, गुरुदेवा। नित्य गौर हरि बोल, हरि बोल, हरि बोल, नित्य गौर हरि बोल। हरि बोल, नित्य गौर हरि बोल। जय ओम विष्णुपाद परमहंस परिव्राजकाचार्य अष्टोत्तर शत श्री श्रीमद हिज डिवाइन ग्रेस एसी भक्ति वेदांत स्वामी शिला प्रभुपाद की अनंत कोटि वैष्णव वृंद की निताय गौर प्रेमानंदे हरि। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ಹರೇ ಕೃಷ್ಣ. ಇವತ್ತು ನಾವು ಪ್ರಹ್ಲಾದನ ಉಪದೇಶಗಳು ಇದ್ರ ಬಗ್ಗೆ ನೋಡ್ತಾ ಇದ್ದೇವೆ. ಸೊ ಮುಂದಿನ ವಾರ ನರಸಿಂಹ ಚತುರ್ದಶಿ ಇದೆ. ಸೊ ವೆರಿ ಆಸ್ಪಿಷಿಯಸ್ ಫೆಸ್ಟಿವಲ್, ಹಬ್ಬ. ಸೊ ಇದನ್ನು ಆಚರಿಸಲಿಕ್ಕೆ ನಾವು ಭಾವವನ್ನು ಸೆಟ್ ಮಾಡ್ಬೇಕು, ಮೂಡ್ ಸೆಟ್ ಮಾಡ್ಬೇಕು. ಸೊ
ಭಗವಂತ ನರಸಿಂಹನ ಆಶೀರ್ವಾದ ಪಡಿಲಿಕ್ಕೆ ನಮ್ಮ ಭಾವವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅದನ್ನು ನೋಡೋಣ. ಸೊ ಅದರಲ್ಲಿ ಪ್ರಮುಖವಾದ ವಿಷಯ, ನಾವು ಪ್ರಹ್ಲಾದನ ಬೋಧನೆಗಳನ್ನು ಕಲ್ತ್ರೆ ಅದು ಚೆನ್ನಾಗಿ ಮೂಡ್ ಸಹ ಸೆಟ್ ಆಗ್ತದೆ. ನಮ್ಗೆ ಆ ಬೋಧನೆಗಳು ತುಂಬಾ ಇಂಪಾರ್ಟೆಂಟ್, ಪ್ರಮುಖವಾಗಿ ಇದೆ ನಮ್ಮ ಜೀವನದಲ್ಲಿ. ಸೊ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡ್ರೆ ಶುದ್ಧ ಭಕ್ತಿ ಮಾರ್ಗದಲ್ಲಿ ಬಹುಬೇಗ ಪ್ರಗತಿಯನ್ನು ಹೊಂದಬಹುದು. ಸೊ ಅದನ್ನು ನೋಡೋಣ. ಇವತ್ತು ನಾವು ಅಧ್ಯಾಯ 6 ಮತ್ತು 7 ಇದನ್ನು ಕವರ್ ಮಾಡ್ತಾ ಇದ್ದೇವೆ. ಮಂಗಲಾಚರಣದೊಂದಿಗೆ ಆರಂಭ ಮಾಡೋಣ. ಶಾರ್ಟ್ ಮಂಗಲಾಚರಣ, ಯಾಕಂದ್ರೆ ಸಮಯ ಸ್ವಲ್ಪ ಕಡಿಮೆ ಇದೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಪ್ರಹ್ಲಾದ್ ಮಹಾರಾಜ ಒನ್ ಆಫ್ ದ ಬೆಸ್ಟ್ ಡಿವೋಟೀಸ್. ಬೆಸ್ಟ್ ಡಿವೋಟೀಸ್ ಅಂದ್ರೆ ನಾವು ಯಾವುದೇ ಒಂದು ಫೀಲ್ಡ್ ಅನ್ನು ತೆಗೆದುಕೊಂಡಾಗ ನಾವು ಅದರಲ್ಲಿ ಅತ್ಯುನ್ನತ ವ್ಯಕ್ತಿ ಯಾರಿದ್ದಾರೆ ಆ ಫೀಲ್ಡ್ ಅಲ್ಲಿ, ಅವರ ಬಗ್ಗೆ ಸದಾ ಕಾಲ ನೆನಪಿರ್ತದೆ. ಸೊ ಉದಾಹರಣೆಗೆ ಕ್ರಿಕೆಟ್ ಅಂತ ತೆಗೆದುಕೊಳ್ಳೋಣ. ಕ್ರಿಕೆಟ್ ಅಂದ ತಕ್ಷಣ ಕೆಲವು ಬ್ಯಾಟ್ಸ್ಮನ್ಗಳು, ಬೌಲರ್ಸ್ಗಳು ಅಥವಾ ಇತರ ನಮ್ಗೆ ನೆನಪಾಗ್ತಾರೆ. ಅವರು 50 ವರ್ಷಗಳ ಹಿಂದೆ ಆಡಿರ್ಬೋದು, ಆದ್ರೂ ಅವರ ಸದಾ ಕಾಲ ಅವರ ನೆನಪುಗಳನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ಮ್ಯೂಸಿಕ್, ಅದೇ ರೀತಿ ಬೇರೆ ಬೇರೆ ಕ್ರೀಡೆಗಳು ಇರಬಹುದು ಅಥವಾ ಮನೋರಂಜನಾ ಫೀಲ್ಡ್ಸ್ಗಳು ಇರಬಹುದು, ಮೆಡಿಕಲ್ ಫೀಲ್ಡ್ಸ್ಗಳು ಇರಬಹುದು. ಸುಶ್ರುತ ಉದಾಹರಣೆಗೆ ಮೆಡಿಕಲ್ ಫೀಲ್ಡ್ಸ್ ಅಲ್ಲಿ ಸುಶ್ರುತ ಯಾರು ಶಸ್ತ್ರಚಿಕಿತ್ಸೆಯನ್ನು ಕಂಡುಹಿಡಿದಾನೆ. ಆವಾಗ ಎಷ್ಟೋ ವರ್ಷಗಳ ಹಿಂದೆ ಇನ್ನೂ ಸಹ ಅವನ ನೆನಪು ಮಾಡ್ಕೊಳ್ತಾರೆ. ಅದೇ ರೀತಿ ಬೆಸ್ಟ್ ಡಿವೋಟೀಸ್, ಅತ್ಯುನ್ನತ ಭಕ್ತರು ಅಂತ ಹೇಳಿದಾಗ ಅವರಲ್ಲಿ ಒಬ್ಬರ ಹೆಸರು ಯಾವ್ದು ಬರ್ತದೆ? ಪ್ರಹ್ಲಾದ್ ಮಹಾರಾಜ. ಅಫ್ಕೋರ್ಸ್ ತುಂಬಾ ಜನ ಇದ್ದಾರೆ. ನಾವು ಭಕ್ತಿ ಮಾರ್ಗದಲ್ಲಿ ಯಾವಾಗ್ಲೂ ಕಂಪೇರ್ ಮಾಡೋದಿಲ್ಲ. ಕಂಪೇರ್ ಅಂದ್ರೆ ಇವನಿಗಿಂತ ಇವನು ಉತ್ತಮ ಭಕ್ತ, ಆ ರೀತಿ ಕಂಪೇರ್ ಮಾಡುದಿಲ್ಲ. ಆದ್ರೆ ಸಾಮಾನ್ಯವಾಗಿ ಇರುವ ಭಕ್ತರಲ್ಲಿ ಕೆಲವು ಭಕ್ತರು ಅವರು ಪ್ರಕಾಶಮಾನವಾಗಿ ಅವರು ಕಾಣ್ತಾರೆ. ಅದೇ ರೀತಿ ಎಲ್ಲ ಸರ್ವಕಾಲದಲ್ಲಿ ನಾವು ನೋಡಿದಾಗ ಪ್ರಹ್ಲಾದ ಮಹಾರಾಜರು ಅತ್ಯುನ್ನತ ಭಕ್ತರಲ್ಲಿ ಒಬ್ಬರು. ಸೊ ನಾವು ಪ್ರಹ್ಲಾದ್ ಮಹಾರಾಜ ಮತ್ತು ಹಿರಣ್ಯಕಶಿಪುವಿನ ಕಥೆಯನ್ನು ನೋಡಿದಾಗ ಎರಡು ಎಕ್ಸ್ಟ್ರೀಮ್ಸ್ಗಳು ನಮ್ಗೆ ಕಾಣ್ತದೆ. ಒಂದು ಎಕ್ಸ್ಟ್ರೀಮ್ ಯಾವುದು? ಹಿರಣ್ಯಕಶಿಪು ಅತಿ ದೊಡ್ಡ ರಾಕ್ಷಸ. ಆಸು ಎಷ್ಟು ದೊಡ್ಡ ರಾಕ್ಷಸ ಅಂದ್ರೆ ಡೆಮಿಗಾಡ್ಸ್, ದೇವತೆಗಳು ಅವನು ಬರೇ ಹುಬ್ಬನ್ನು ಅಲ್ಲಾಡಿಸಿದ್ರೆ ಅವರು ಗಡಗಡ ಅಂತ ನಡುಗ್ತಾ ಇದ್ರು, ಅಷ್ಟು ಆ ರೀತಿಯ ರಾಕ್ಷಸ. ಆಮೇಲೆ ಇನ್ನೊಂದು, ಅವನದ್ದೇ ಮಗ, ಅಸುರಿ ಕುಲದಲ್ಲೇ ಹುಟ್ಟಿದ್ದಾನೆ, ಅವನದ್ದೇ ಮಗ ಪ್ರಹ್ಲಾದ. ಏನು? ಸೊ ಪ್ರಹ್ಲಾದ ಅತ್ಯಂತ ದೊಡ್ಡ ಭಕ್ತ. ಸೊ ಎರಡು ಎಕ್ಸ್ಟ್ರೀಮ್ಸ್ಗಳು, ಒಂದು ಎಕ್ಸ್ಟ್ರೀಮ್ ಈ ಕಡೆ ಇದೆ, ಇನ್ನೊಂದು ಎಕ್ಸ್ಟ್ರೀಮ್ ಈ ಕಡೆ. ಸೊ ಎರಡನ್ನು ನಾವು ಈ ಪ್ರಹ್ಲಾದ್ ಮಹಾರಾಜನ ಕಥೆಯಿಂದ ನೋಡ್ಬೋದು. ಸೊ ಅದಕ್ಕಾಗಿ 7ನೇ ಸ್ಕಂದದಲ್ಲಿ ಅತ್ಯಧಿಕ ಈ ಅಧ್ಯಾಯಗಳು ಏನಿದೆ
ಪ್ರಹ್ಲಾದ್ ಮಹಾರಾಜ ಮತ್ತು ಹಿರಣ್ಯಕಶಿಪು ಮತ್ತು ನರಸಿಂಹದೇವರ ಬಗ್ಗೆ ಈ ಬೋಧನೆಗಳು, ಮತ್ತೆ ಹೇಗೆ ಹಿರಣ್ಯಕಶಿಪುವಿನ ಸಂಹಾರ ಆಯಿತು, ಇದೆಲ್ಲ ವಿಷಯಗಳ ಬಗ್ಗೆ ವಿವರಿಸಲಾಗಿದೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಹ್ಲಾದ್ ಮಹಾರಾಜನ ಟೀಚಿಂಗ್ಸ್, ಯಾರಿಗೆ ಸನ್ಸ್ ಆಫ್ ಡಿಮನ್ಸ್, ಆಸುರಿ ಕುಲದ ಅವರ ಮಕ್ಕಳು ಯಾರಿದ್ದಾರೆ ಅವರಿಗೆ, ಅವರ ಬಗ್ಗೆ ವಿವರಿಸಲಾಗಿದೆ. ಸೊ ಆಕ್ಚುಲಿ ಪ್ರಹ್ಲಾದ್ ಮಹಾರಾಜ್ ಈ ಶುದ್ಧ ಭಕ್ತರು ಏನನ್ನೇ ಇನ್ಸ್ಟ್ರಕ್ಷನ್ಸ್, ಏನು ಬೋಧನೆಗಳನ್ನು ಕೊಟ್ಟರೂ ಸಹ ಅದು ಸಾಮಾನ್ಯ ಜನರಿಗೆ ಲಾಭದಾಯಕವಾಗಿ ಇರ್ತದೆ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ. ಸೊ ಅದಕ್ಕಾಗಿ ಅವರು ಯಾವುದೇ ಬೋಧನೆಗಳನ್ನು ಕೊಟ್ಟರೂ ಸಹ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಬಹುದು. ಆದ್ರೆ ಇಲ್ಲಿ ಪ್ರಹ್ಲಾದ ಮಹಾರಾಜರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಬೋಧನೆಗಳನ್ನು ನೀಡಿದ್ದಾರೆ. ಸೊ ಅದನ್ನು ಜನರಲಿ 6 ಭಾಗಗಳಾಗಿ ವಿಂಗಡಿಸ್ತಾರೆ. ಪ್ರಪ್ರಥಮವಾಗಿ ಯಾವುದು? ಪ್ರಪ್ರಥಮವಾಗಿ ಹಿರಣ್ಯಕಶಿಪು ಪ್ರಹ್ಲಾದ ಮಹಾರಾಜನಿಗೆ ತೊಡೆಯ ಮೇಲೆ ಕೂರಿಸಿ, ನೀನು ಏನನ್ನು ಕಲಿತೆ ಇದು ಅವನ ಶಾಲೆಯಲ್ಲಿ ಷಂಡ ಮತ್ತು ಅಮರ್ಕರ ಬಳಿ ಏನನ್ನು ಕಲಿತಿ ಅಂತ ಕೇಳಿದಾಗ ಪ್ರಹ್ಲಾದ ಮಹಾರಾಜ ಭಾಗವತ ಧರ್ಮದ ಬಗ್ಗೆ ವಿವರಿಸ್ತಾನೆ. ಅದು 1ನೇ ಬೋಧನೆ. ಎರಡನೆಯದು, ಆ ಹಿರಣ್ಯಕಶಿಪು ಮತ್ತೆ ಅವನನ್ನು ಷಂಡ ಮತ್ತು ಅಮರ್ಕರ ಶಾಲೆಗೆ ತರಬೇತಿ ಪಡಿಲಿಕ್ಕಾಗಿ ಕಳಿಸ್ತಾನೆ. ಆವಾಗ ಷಂಡ ಮತ್ತು ಅಮರ್ಕರು ನೀವು ಇದನ್ನು ಎಲ್ಲಿಂದ ಕಲಿತಿ ಅಂತ ಕೇಳ್ತಾರೆ. ಆವಾಗ ಪ್ರಹ್ಲಾದ್ ಮಹಾರಾಜ ಮತ್ತೆ ಅದನ್ನು ಬೋಧನೆ ಮಾಡ್ತಾನೆ. ಸೊ ಇದು 2ನೇ ಬೋಧನೆ. ಮೂರನೆಯದು, 2ನೇ ಸಲ ಹಿರಣ್ಯಕಶಿಪು ಮತ್ತೆ ಕರೀತಾನೆ. ಯಾರಿಗೆ? ಪ್ರಹ್ಲಾದ್ ಮಹಾರಾಜ. ಏನನ್ನು ಕಲಿತಿ ಅಂತ. ಆವಾಗ ಪ್ರಹ್ಲಾದ್ ಮಹಾರಾಜ ಮತ್ತೆ ವಿಷ್ಣುವಿನ ಬಗ್ಗೆ ಹೇಳ್ತಾನೆ. ಇದು 3ನೇ ಬೋಧನೆ. ಮತ್ತೆ 4ನೇ ಬೋಧನೆ ಯಾವುದು? ಇವತ್ತು ನಾವು ನೋಡ್ತಾ ಇದ್ದೇವೆ. ಯಾವುದು? ಟೀಚಿಂಗ್ಸ್, ಬೋಧನೆಗಳು, ಆಸುರಿ, ಸನ್ಸ್ ಆಫ್ ಡಿಮನ್ಸ್. ಸೊ ಅವರಿಗೆ ಹೆಸರು ಏನು? ರಾಕ್ಷಸಿ ಸಹಪಾಠಿಗಳಿಗೆ ಪ್ರಹ್ಲಾದನ ಉಪದೇಶ. ಇದು 4ನೇದು. ಮತ್ತು 5ನೇದು, ಇದೆಲ್ಲ ಆದ್ಮೇಲೆ ಹಿರಣ್ಯಕಶಿಪು ತುಂಬಾ ಸಿಟ್ಟುಗೊಂಡು ಮತ್ತೆ ಕೇಳ್ತಾನೆ, ನಿನಗೆ ಈ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಯಾಕಂದ್ರೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲಿಕ್ಕೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೆ. ಆದ್ರೆ ಆ ಪ್ರಯತ್ನಗಳು ಎಲ್ಲ ವಿಫಲವಾಗ್ತದೆ. ಆದ್ರಿಂದ ಈ ಶಕ್ತಿ ನಿನಗೆ ಎಲ್ಲಿಂದ ಬಂತು ಅಂತ ಕೇಳಿದಾಗ ಮತ್ತೆ ಪ್ರಹ್ಲಾದ್ ಮಹಾರಾಜ ಬೋಧನೆಗಳನ್ನು ನೀಡುತ್ತೆ. ಆ ಬೋಧನೆಗಳು ಸಣ್ಣ ಸಣ್ಣ ರೀತಿಯಲ್ಲಿ ಇರಬಹುದು, ಆದ್ರೆ ಅದು ಬೋಧನೆಗಳು. ಸೊ ಅದು 5ನೇದು. ಮತ್ತು 6ನೇಯದು ಪ್ರೇಯರ್ಸ್ ಆಫ್ ಪ್ರಹ್ಲಾದ್ ಮಹಾರಾಜ್, ಏನು ಪ್ರಹ್ಲಾದ್ ಮಹಾರಾಜನ ಪ್ರಾರ್ಥನೆಗಳು. ಇದು 6ನೇದು. ಸೊ ಈ 6 ರೀತಿಯ ಬೋಧನೆಗಳು ಇದೆ. ಅದರಲ್ಲಿ ಇವತ್ತು ನಾವು 2 ಪ್ರಮುಖ ಅಧ್ಯಾಯಗಳನ್ನು ನಾವು ನೋಡ್ತಾ ಇದ್ದೇವೆ. ರಾಕ್ಷಸಿ ಸಹಪಾಠಿಗಳಿಗೆ ಅವನು ಹೇಗೆ ತನ್ನ ಉಪದೇಶಗಳನ್ನು ನೀಡಿದ ಅಂತ. ಉಳಿದ 4 ವಿಷಯಗಳು ಅದನ್ನು ಸಮಯ ಸಿಕ್ಕಲ್ಲಿ ಮುಂದಿನ ವಾರ, ಶನಿವಾರ ಸಮಯ ಸಿಕ್ಕಲ್ಲಿ ಅಥವಾ ಭಗವಂತ ನಡೆಸಿದಲ್ಲಿ ಅದನ್ನು ನೋಡೋಣ. ಸೊ ಇವತ್ತು ಮೇನ್ ಆಗಿ ಟೀಚಿಂಗ್ಸ್ ಆಫ್ ಪ್ರಹ್ಲಾದ್ ಮಹಾರಾಜ್ ಟು ಸನ್ಸ್ ಆಫ್ ಡಿಮನ್ಸ್. ಸೊ ಇದು ಪ್ರಭುಪಾದರು ತುಂಬಾ ಕೋಟ್ ಮಾಡ್ತಾರೆ ಕೆಲವು ಶ್ಲೋಕಗಳನ್ನು. ಯಾಕಂದ್ರೆ ಈ ಪ್ರಹ್ಲಾದ್ ಮಹಾರಾಜ್ ಟೀಚಿಂಗ್ಸ್ ವೆರಿ ವೆರಿ ಪ್ರಫೌಂಡ್ ಅಂದ್ರೆ ತುಂಬಾ ಗಾಢವಾಗಿ ಇದೆ. ನಮ್ಮ ಜೀವನದಲ್ಲಿ ನಾವು ನೋಡಿದಾಗ, ಭಕ್ತರಾಗಿ ನಾವು ನಮ್ಮ ಜೀವನದಲ್ಲಿ ನೋಡ್ಬೋದು, ಅಥವಾ ನಾವು ಸಾಮಾನ್ಯವಾಗಿ ಹೊರಗಿನ ಪ್ರಪಂಚದಲ್ಲಿ ಹೇಗೆ ಅಭಕ್ತರು ಜೀವನವನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನೋಡಿದಾಗ್ಲೂ ಸಹ ಈ ಪ್ರಹ್ಲಾದ್ ಮಹಾರಾಜನ ಟೀಚಿಂಗ್ಸ್ ಗಳು ಏನಿದೆ ತುಂಬಾ ಗಾಢವಾಗಿ ಇದೆ. ಅದರಲ್ಲಿ ಪ್ರಪ್ರಥಮವಾಗಿ ಪ್ರಹ್ಲಾದ್ ಮಹಾರಾಜ್ ಹೇಗೆ ಈ ಉಪದೇಶವನ್ನು ಆರಂಭ ಮಾಡ್ತಾರೆ. ಷಂಡ ಮತ್ತು ಅಮರ್ಕರು ಯಾವಾಗಲೂ ಈ ರಾಕ್ಷಸಿ ಇವರು ಈ ಮಕ್ಕಳು ಏನಿದ್ದಾರೆ ಅವರಿಗೆ ಕೇವಲ ಭೌತಿಕ ಜ್ಞಾನವನ್ನು ನೀಡ್ತಾ ಇದ್ರು. ಪಾಲಿಟಿಕ್ಸ್, ರಾಜಕೀಯ ಏನ್ ಮಾಡ್ಬೇಕು, ಮತ್ತೆ ಫೈನಾನ್ಸ್ ಗಳ ಬಗ್ಗೆ, ಈ ಹಣವನ್ನು ಹೇಗೆ ಗಳಿಸ್ಬೇಕು, ಈ ರೀತಿಯ ಜ್ಞಾನಗಳನ್ನು ಅವರು ನೀಡ್ತಾ ಇದ್ರು. ಆದ್ರೆ ಯಾವಾಗ ಷಂಡ ಮತ್ತು ಅಮರ್ಕರು ಫ್ರೀ ಟೈಮ್, ಅವರಿಗೆ ಒಂದು ಬ್ರೇಕ್ ಬೇಕು ಅಂತ ಅವರು ಹೋದಾಗ ಏನು ಮಾಡ್ತಿದ್ರು?
ಆಕ್ಚುಲಿ ಅವ್ರ ಸಮಯವನ್ನು ನೀಡುವುದು ಆಟವಾಡ್ಲಿಕ್ಕೆ. ಆದರೆ ಪ್ರಹ್ಲಾದ್ ಮಹಾರಾಜ ಏನು ಮಾಡ್ತಾ ಇದ್ದ, ಈ ಎಲ್ಲಾ ಸಹಪಾಠಿಗಳನ್ನು ಕರೆದುಕೊಂಡು ಅವನು ತನ್ನ ಉಪದೇಶಗಳನ್ನು ಅವರಿಗೆ ನೀಡ್ತಾ ಇದ್ದ. ಎಲ್ಲ ಸಹಪಾಠಿಗಳು ಪ್ರಹ್ಲಾದ್ ಮಹಾರಾಜನಿಗೆ ತುಂಬಾ ಪ್ರೀತಿಯನ್ನು ಮಾಡ್ತಾ ಇದ್ರು. ಯಾತಕ್ಕಾಗಿ? ಪ್ರಹ್ಲಾದ್ ಮಹಾರಾಜನ ವ್ಯಕ್ತಿತ್ವ ಹಾಗೆ ಇತ್ತು, ಪರ್ಸನಾಲಿಟೀಸ್. ಯಾಕಂದ್ರೆ ಶುದ್ಧ ಭಕ್ತರ ಪರ್ಸನಾಲಿಟಿ ಅದೇ ರೀತಿ ಇರ್ತದೆ. ಶುದ್ಧ ಭಕ್ತರು ಎಲ್ಲರನ್ನು ಆಕರ್ಷಣೆ ಮಾಡ್ತಾರೆ. ಯಾಕೆಂದ್ರೆ ಶಿಲಾ ಪ್ರಭುಪಾದರು ಏನ್ ಹೇಳ್ತಾರೆ, ಪ್ಯೂರಿಟಿ ಇಸ್ ದ ಫೋರ್ಸ್. ಹೃದಯ ಯಾವಾಗ ಶುದ್ಧವಾಗಿ ಇರ್ತದೆ, ಶುದ್ಧತೆ ಯಾವಾಗ್ಲೂ ಆಕರ್ಷಣೆ ಮಾಡ್ತದೆ. ಸೊ ಅದೇ ರೀತಿ ಪ್ರಹ್ಲಾದ್ ಮಹಾರಾಜ ಶುದ್ಧ ಭಕ್ತನಾಗಿದ್ದ, ಎಲ್ಲಾ ಸಹಪಾಠಿಗಳನ್ನು ಆಕರ್ಷಣೆ ಮಾಡ್ತಾ ಇದ್ದ. ಆದ್ರಿಂದ ಪ್ರಹ್ಲಾದ್ ಮಹಾರಾಜ ಯಾವಾಗ ಮಾತನಾಡ್ತಾ ಇದ್ದ, ಆವಾಗ ಎಲ್ಲಾ ಸಹಪಾಠಿಗಳಿಗೆ ತುಂಬಾ ಷಂಡ ಮತ್ತು ಅಮರ್ಕರಿಗಿಂತ ಇವನ ಬೋಧನೆಗಳು ತುಂಬಾ ಆಕರ್ಷಣೀಯವಾಗಿ ಇತ್ತು. ಸೊ ಅದಕ್ಕಾಗಿ ಪ್ರಹ್ಲಾದ್ ಮಹಾರಾಜನು ಏನು ಮಾತನಾಡ್ತಿದ್ದ ಅದನ್ನು ಸರಿಯಾಗಿ ಜಾಗರೂಕತೆಯಿಂದ ಮತ್ತು ಏಕಾಗ್ರಚಿತ್ತತೆಯಿಂದ ಕೇಳ್ತಾ ಇದ್ರು. ಸೊ ಅದರಲ್ಲಿ 6ನೇ ಸ್ಕಂದದ ಮೊದಲನೇ ಶ್ಲೋಕನೇ ತುಂಬಾ ತುಂಬಾ ಇಂಪಾರ್ಟೆಂಟ್. ಶಿಲಾ ಪ್ರಭುಪಾದರು ಇದನ್ನು ತುಂಬಾ ಸಲ ಕೋಟ್ ಮಾಡಿದ್ದಾರೆ. ಯಾವುದು, ಯಾರಿಗಾದ್ರೂ ಗೊತ್ತಾ? ಕೌಮಾರಂ ಆಚರೇತ್ ಪ್ರಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದ್ಯಪಿ ಅಧ್ರುವಂ ಅರ್ಥದಂ. ಕೌಮಾರ ಆಚರೇತ್ ಪ್ರಜ್ಞೋ. ಕೌಮಾರ ಅಂದ್ರೆ ಯಾವ ಸಮಯ? 1 ರಿಂದ 5 ವರ್ಷ. 5 ರಿಂದ 10 ವರ್ಷಕ್ಕೆ ಏನಂತಾರೆ? ಪೌಗಂಡ. ಆಮೇಲೆ 10 ರಿಂದ 15 ಕೈಶೋರ. ಆಮೇಲೆ 15ರ ನಂತರ ಯೌವನ. ಸೊ ಅದಕ್ಕೆ 1 ರಿಂದ 5 ವರ್ಷದ ತನಕ ಮಕ್ಕಳಿಗೆ ಹೊಡೆಯುವುದಿಲ್ಲ ಅಥವಾ ಅವರನ್ನು ಜಾಗರೂಕತೆಯಿಂದ ಪಾಲನೆ ಮಾಡ್ತಾರೆ. ಆ ಸಮಯದಲ್ಲೇ ಅವರಿಗೆ ಏನ್ ಹೇಳಿದ್ದಾರೆ, ಧರ್ಮಾನ್ ಭಾಗವತಾನಿಯ, ಭಾಗವತ ಧರ್ಮವನ್ನು ಕಲಿಸ್ಬೇಕು. ಆಮೇಲೆ ಪೌಗಂಡ ಮತ್ತು ಕೌಶೌರ್ಯ ಏನಿದೆ ಅದರಲ್ಲಿ ಅವರಿಗೆ ತಿದ್ದುಪಡಿಗಳನ್ನು ಮಾಡ್ಬೇಕು, ಸಂಸ್ಕಾರಗಳನ್ನು ನೀಡ್ಬೇಕು. ಇಫ್ ದೇ ಅಂದ್ರೆ ತಪ್ಪುಗಳನ್ನು ಮಾಡಿದ್ರೆ ಅವರಿಗೆ ಪೆಟ್ಟು, ಅಥವಾ ಅದು 5 ರಿಂದ 15. ಸೊ ಆ 5 ರಿಂದ 15 ತುಂಬಾ ಕ್ರೂಷಿಯಲ್ ಟೈಮ್. ಯಾಕೆಂದ್ರೆ ಅವರದ್ದು ಪ್ರಜ್ಞೆ ಮತ್ತು ಮಾನಸಿಕ ಸ್ಥಿತಿ ಯಾವ ರೀತಿ ಇರ್ತದೆ, ಏನನ್ನಾದ್ರೂ ಹೀರ್ತಾರೆ. ಸೊ ಅವಾಗ ಒಳ್ಳೆಯ ವಿಷಯಗಳನ್ನು, ಭಾಗವತ ಧರ್ಮದ ವಿಷಯಗಳನ್ನು, ಭಗವದ್ಗೀತೆ ಶ್ಲೋಕಗಳು, ಭಾಗವತ ಶ್ಲೋಕಗಳು, ಇದು ರಾಮಾಯಣ ಮಹಾಭಾರತ ಇದರ ಬಗ್ಗೆ ಹೇಳಿದ್ರೆ ಅದನ್ನೇ ಹೀರ್ತಾರೆ, ಅದನ್ನೇ ಅಬ್ಸಾರ್ಬ್. 15 ವರ್ಷದ ನಂತರ, ಯೌವನ ಬಂದ ನಂತರ ದೇ ಆರ್ ಲೈಕ್ ಫ್ರೆಂಡ್ಸ್. ಅವರು ಮತ್ತೆ ಆಮೇಲೆ ನಮ್ದು ಪೇರೆಂಟ್ಸ್ ಗಳದ್ದು ಏನು ಇರುವುದಿಲ್ಲ, ಅವರದ್ದು ಸ್ವತಂತ್ರ ಇಚ್ಛೆ ಇರ್ತದೆ, ಅವರು ಸ್ವತಂತ್ರ ಇಚ್ಛೆಯ ಪ್ರಕಾರ ನಡೀತಾರೆ. ಅಫ್ಕೋರ್ಸ್ ಸ್ವಲ್ಪ ಏನು ಹಿಡಿತಾ ಇರ್ತದೆ, ಆದ್ರೆ 1 ರಿಂದ 15 ವರ್ಷದ ತನಕ ಪೇರೆಂಟ್ಸ್ ಗಳ ಏನು ಸಂಸ್ಕಾರ ನೀಡ್ತಾರೆ, ಅದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ಅದಕ್ಕಾಗಿ ಕೌಮಾರಂ ಆಚರೇತ್ ಪ್ರಜ್ಞೋ ಧರ್ಮಾನ್ ಭಾಗವತಾನೆ ದುರ್ಲಭಂ ಮಾನುಷಂ ಜನ್ಮ. ಈ ಮುಂದಿನ ಕೆಲವು ಶ್ಲೋಕಗಳಲ್ಲಿ ಅದನ್ನೇ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾನೆ, ದುರ್ಲಭಂ ಮಾನುಷಂ ಜನ್ಮ. ಮನುಷ್ಯ ಜನ್ಮ ಏನಿದೆ ತುಂಬಾ ತುಂಬಾ ದುರ್ಲಭವಾಗಿ ಇದೆ. ಸಾಮಾನ್ಯವಾಗಿ ಹೊರಗಡೆ ಎಷ್ಟು ಜೀವಾತ್ಮಗಳು ಇದ್ದಾರೆ ನೋಡಿದಾಗ, ಎಷ್ಟು ಮನುಷ್ಯರಿದ್ದಾರೆ ಪರ್ಸೆಂಟೇಜ್ ವೈಸ್ ನೋಡಿದಾಗ ಗೊತ್ತಾಗ್ತದೆ ಮನುಷ್ಯ ಜನ್ಮ ಎಷ್ಟು ದುರ್ಲಭವಾಗಿ ಇದೆ ಅಂತ. ಇಲ್ಲಿ ಇರುವೆಗಳು ಎಷ್ಟಿರ್ಬೋದು, ಎಷ್ಟೋ ಲಕ್ಷಗಟ್ಲೆ ಇರುವೆಗಳು ಈ ಬಿಲ್ಡಿಂಗ್ಸ್ ಗಳಲ್ಲಿ ಇರ್ಬೋದು. ಕೆಳಗಡೆ ಈ ಇರುವೆ, ಬ್ಯಾಕ್ಟೀರಿಯಾ ಇವುಗಳನ್ನು ನೋಡಿದ್ರೆ, ಫುಲ್ ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಈ ಬೆಕ್ಕು, ನಾಯಿ, ಹಾವು, ಸಸ್ಯಗಳು, ಬಳ್ಳಿ, ಕ್ರಿಮಿಕೀಟಗಳು ಇದೆಲ್ಲ ನೋಡಿದಾಗ ಬಿಲಿಯ ಗಟ್ಟಲೆ ಜೀವಾತ್ಮರು ಆ ದೇಹಗಳಲ್ಲಿ ಇದ್ದಾರೆ. ಆದ್ರೆ ಎಷ್ಟು ಜನ ಮನುಷ್ಯರಿದ್ದಾರೆ? 1 ಕೋಟಿ 1.5 ಕೋಟಿ. ಸೊ ಎಷ್ಟು ದುರ್ಲಭವಾಗಿದೆ. ದುರ್ಲಭಂ ಮಾನುಷಂ ಜನ್ಮ ತದ್ಯಪಿ ಅಧ್ರುವಂ, ಅದು ಅಶಾಶ್ವತ. ಇದ್ರೂ ಸಹ ಎಷ್ಟು 100 ವರ್ಷಗಳ ಕಾಲ ಒಬ್ಬನು ಬದುಕ್ತಾನೆ. ಆ 100 ವರ್ಷಗಳ ಕಾಲ ಹೇಗೆ ಬದುಕ್ತಾನೆ ಅದನ್ನು ಶ್ರೀ ಪ್ರಹ್ಲಾದರು ಹೇಳ್ತಾ ಇದ್ದಾರೆ. ಆ 100 ವರ್ಷಗಳನ್ನು ಹೇಗೆ ಬಾಳುತ್ತಾರೆ.
ಅಧ್ರುವಂ ಅಶಾಶ್ವತ, ಆದ್ರೆ ತುಂಬಾ ಅರ್ಥವತ್ತಾದದ್ದು. ಯಾಕೆ ಅರ್ಥವತ್ತಾದದ್ದು? ಯಾಕೆಂದ್ರೆ ಮನುಷ್ಯ ಜನ್ಮದಲ್ಲಿ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡಿಬಹುದು. ಹೇಗೆ? ಭಾಗವತ ಧರ್ಮವನ್ನು ಅಭ್ಯಾಸ ಮಾಡಿ. ಸೊ ಇದನ್ನೇ ಈ ಅಧ್ಯಾಯ ಮತ್ತು ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾನೆ. ಹೇಗೆ ಈ ಈ ದೇಹ ಏನಿದೆ, ಭೌತಿಕ ದೇಹ, ಹೊರಗಿನ ಭೌತಿಕ ದೇಹ ಅಶಾಶ್ವತವಾದದ್ದು. ಆದರೆ ಜೀವಾತ್ಮರು ಈ ದೇಹಕ್ಕೆ ಅಟ್ಯಾಚ್, ಅಂದ್ರೆ ತುಂಬಾ ಒಲವನ್ನು ತೋರಿಸ್ತಾರೆ, ಆಮೇಲೆ ಮೋಹಕ್ಕೆ ಒಳಗಾಗಿ ಬಿಡ್ತಾರೆ. ಅದಕ್ಕಾಗಿ ಮುಂದಿನ ಶ್ಲೋಕದಲ್ಲಿ ಏನು, ಮಾನವ ಜನ್ಮನು ಪ್ರತಿಯೊಬ್ಬನಿಗೂ ಸಹ ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನು ನೀಡುತ್ತದೆ. ಇಟ್ಸ್ ಗಿವಿಂಗ್ ದ ಫೆಸಿಲಿಟಿ. ಏನು, ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ, ನಮ್ಮ ನಿಜವಾದ ಮನೆಗೆ ಹೋಗ್ಲಿಕ್ಕೆ ನಮ್ಗೆ ಅವಕಾಶವನ್ನು ನೀಡುತ್ತದೆ. ಯಾವುದು? ಮನುಷ್ಯ ಜನ್ಮ. ಸೊ ಆ ಮನುಷ್ಯ ಜನ್ಮವನ್ನು ತುಂಬಾ ತುಂಬಾ ಜಾಗರೂಕತೆಯಿಂದ ಉಪಯೋಗಿಸಬೇಕು. ಯಾವುದು? ಭಗವಂತನ ಸೇವೆಯಲ್ಲಿ. ಯು ಟು ಯೂಸ್ ಇಟ್ ಇನ್ ದ ಸರ್ವಿಸ್ ಆಫ್ ದ ಲಾರ್ಡ್. ಆಮೇಲೆ ಪರಿಪೂರ್ಣತೆಯನ್ನು ಪಡಿಬೇಕು. ಇಲ್ಲಿ ಮೂರನೇ ಶ್ಲೋಕ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸುಖಂ ಮೈಂದ್ರಿಯಕಂ ದೈತ್ಯ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವ ಅದ್ಯತಾ ದುಃಖಮಯತ್ನತಃ. ಹೇಗೆ ದುಃಖಗಳು ಬರ್ತದೆ ಪ್ರತಿಯೊಬ್ಬನ ಜೀವನದಲ್ಲಿ, ಸಫರಿಂಗ್ಸ್ ಆರ್ ದೇರ್. ಭೌತಿಕ ಲೋಕ ಅಂದ್ರೆ ಏನು? ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ದುಃಖಗಳು ಬಂದೇ ಬರ್ತದೆ. ಸೊ ಈ ದುಃಖಗಳು ಬರ್ಬೇಕು, ಹೇಗೆ ತನ್ನಿಂದ ತಾನೇ ಬರ್ತಾ ಇದೆ ಪ್ರತಿಯೊಬ್ಬನ ಜೀವನದಲ್ಲಿ. ಅದೇ ರೀತಿ ಏನ್ ಹೇಳ್ತಾ ಇದ್ದಾನೆ ಪ್ರಹ್ಲಾದ್ ಮಹಾರಾಜ, ಸುಖಕ್ಕೆ ಜಾಸ್ತಿ ತುಂಬಾ ಪ್ರಯತ್ನ ಪಡಬೇಡ, ನಾನು ಸುಖವನ್ನು ಹೊಂದಬೇಕು. ಹೇಗೆ ದುಃಖಗಳು ಬರ್ತಾ ಇದೆ, ಅದೇ ರೀತಿ ಸುಖಗಳು ಸಹ ಬರ್ತದೆ. ಯಾಕೆ? ಕರ್ಮಗಳಿಗೆ ಅನುಗುಣವಾಗಿ ಸುಖಗಳು ಕೂಡ ಬರ್ತದೆ. ಆದ್ರಿಂದ ಮುಂದಿನ ಶ್ಲೋಕಗಳಲ್ಲಿ ಏನ್ ಹೇಳ್ತಾನೆ, ಈ ಭೌತಿಕ ವ್ಯಕ್ತಿಗಳು ಬರೇ ಸುಖಕ್ಕಾಗಿ ತುಂಬಾ ಪ್ರಯತ್ನಗಳನ್ನು ಮಾಡ್ತಾರೆ. ಹೇಗೆ? ವಾಸ್ತವಿಕವಾಗಿ ಯಾವುದೇ ಲಾಭವಿಲ್ಲ. ಯಾವುದೇ ಲಾಭವಿಲ್ಲ ಅಂದ್ರೆ ಏನು? ಶರೀರದ ಸುಖ ಏನಿದೆ ಅದು ತಾತ್ಕಾಲಿಕವಾದದ್ದು. ಆದ್ದರಿಂದ ಶರೀರವು ಎಲ್ಲಿಯವರೆಗೆ ಶಕ್ತವೂ ಸಬಲವೂ ಆಗಿದ್ದು ದೌರ್ಬಲ್ಯ ಪೀಡಿತವಾಗಿರುವುದಿಲ್ಲವೋ ಅಲ್ಲಿಯವರೆಗೂ ಭೌತಿಕ ಅಸ್ತಿತ್ವದಲ್ಲಿರುವ ಹಾಗೂ ಸರಿತಪ್ಪುಗಳ ಅಂತರವನ್ನು ತಿಳಿಯಲು ಸಮರ್ಥನಾದ ಮಾನವನು ಜೀವನದ ಅತ್ಯುನ್ನತ ಗುರಿಯನ್ನು ಪಡೆಯಲು ಪ್ರಯತ್ನಿಸಬೇಕು. ಜೀವನದ ಅತ್ಯುನ್ನತ ಗುರಿ ಯಾವುದು? ಜೀವನದ ಅತ್ಯುನ್ನತ ಗುರಿ ಯಾವುದು? ಸರ್ವಿಸ್ ಟು ದ ಲಾರ್ಡ್. ಮತ್ತೆ ಬೇರೆ ಉತ್ತರಗಳು? ಸರ್ವಿಸ್ ಟು ದ ಲಾರ್ಡ್, ಕೃಷ್ಣ ಪ್ರಜ್ಞೆ. ಹೌದು, ಕೃಷ್ಣ ಪ್ರಜ್ಞೆ ಒಂದು ಉತ್ತರ ಸರಿ. ಇನ್ನೊಂದು ಮೋಕ್ಷವನ್ನು ಪಡೆಯುವುದು. ಹೌದು, ಎರಡನೇದು. ಮೋಕ್ಷಕ್ಕಿಂತ ಇನ್ನೂ ಉನ್ನತವಾದುದು ಇದೆ ಅಲ್ವಾ? ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮ, ಭಗವಂತನ ಬಗ್ಗೆ ಪ್ರೇಮ. ಕೃಷ್ಣ ಪ್ರೇಮವನ್ನು ಪಡೆದಾಗ ಮೋಕ್ಷ ಆಟೋಮೆಟಿಕಲಿ ಇದೆ. ಮೋಕ್ಷ ಲಘುತಾಕೃತ್, 2 ಸ್ಟೆಪ್ ಡೌನ್ ಅಲ್ಲೇ ಮೋಕ್ಷ ಸಿಕ್ಕಿ ಬಿಡ್ತದೆ. ಪ್ರೇಮ ತುಂಬಾ ಹೈ ಸ್ಟೇಜ್, 2 ಸ್ಟೆಪ್ ಡೌನ್ ಅಲ್ಲೇ ಮೋಕ್ಷ ಸಿಕ್ಕಿ ಬಿಡ್ತದೆ. ಮೋಕ್ಷ ಸಿಕ್ಕಿದಾಗ ನಿಜವಾದ ಭಕ್ತಿಯನ್ನು ಆರಂಭ ಮಾಡ್ತಾನೆ. ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚತಿ ನಾಕಾಂಕ್ಷ. ಸೊ ಕೃಷ್ಣ ಪ್ರೇಮ ಗುರಿ, ಅತ್ಯುನ್ನತ ಗುರಿಯನ್ನು ಸಾಧಿಸಲು ಕೃಷ್ಣ ಪ್ರೇಮವನ್ನು ನಾವು ಈ ಜೀವನದಲ್ಲಿ ಪಡೆಯಲು ಪ್ರಯತ್ನಿಸಬೇಕು. ಅದು ಹೇಗೆ ಅಂತ ಕೂಡ ಪ್ರಹ್ಲಾದ್ ಮಹಾರಾಜನು ಸುಂದರವಾಗಿ ಹೇಳ್ತಾನೆ. ಅದಕ್ಕಾಗಿ ಏನ್ ಹೇಳ್ತಾರಂದ್ರೆ, ಪ್ರತಿಯೊಬ್ಬ ಮನುಷ್ಯನು 100 ವರ್ಷಗಳ ಕಾಲ ಬದುಕ್ತಾನೆ ಕಲಿಯುಗದಲ್ಲಿ. ಆದ್ರೆ ಭೌತಿಕ ವ್ಯಕ್ತಿಗಳು ಅದನ್ನು ಹೇಗೆ ಕಲಿತಾರೆ? 100 ವರ್ಷಗಳಲ್ಲಿ 50 ವರ್ಷಗಳು ಕೇವಲ ನಿದ್ದೆ. ಅಂದ್ರೆ ಏನು? 24 ಗಂಟೆಗಳಲ್ಲಿ 12 ಗಂಟೆಗಳ ಕಾಲ ನಿದ್ದೆ. ಆಯ್ತು, 50 ವರ್ಷ ಹೋಯ್ತು. ಆಮೇಲೆ ಮುಂದಿನ ಶ್ಲೋಕದಲ್ಲಿ 10 ವರ್ಷಗಳನ್ನು ಹೇಗೆ ಕಲಿತಾನೆ? ಕೌಮಾರ ಪೌಗಂಡ,
ಕೌಮಾರ ಪೋಗಂಡ ಮಕ್ಕಳನ್ನು ನೋಡಿದ್ರೆ ಪೇರೆಂಟ್ಸ್ ಗಳ ಮೇಲೆ ಡಿಪೆಂಡೆಂಟ್ಸ್, ಅವರಿಗೆ ಡಿಪೆಂಡೆನ್ಸಿ ಇದೆ. ಸೊ ಜಾಸ್ತಿ ಏನು ಸಾಧಿಸ್ಲಿಕ್ಕೆ ಆಗುದಿಲ್ಲ. ಸೊ 10 ವರ್ಷ ಹಾಗೆ ಹೋಯ್ತು. ಇನ್ನು 10 ವರ್ಷಗಳು ಹೇಗೆ? ಸ್ಪೋರ್ಟ್ಸ್ ಅಂದ್ರೆ ಆಟವಾಡ್ತಾ ಕಳಿತಾನೆ. 20 ವರ್ಷಗಳು ಹೋಯ್ತು. 50 + 20 ಎಷ್ಟು? 70 ವರ್ಷಗಳು ಆಯ್ತು. ಕೊನೆ 20 ವರ್ಷಗಳು ಮುದಿತನ ಅಂದ್ರೆ ಬೇರೆಯವರ ಮೇಲೆ ಡಿಪೆಂಡೆನ್ಸಿ. 80ರಿಂದ 100 ಅಥವಾ ಕೊನೆ 20 ವರ್ಷ, 80ರಿಂದ 100 ಬದುಕಿದ್ರೆ, ಇಲ್ದಿದ್ರೆ ಕೊನೆಯ 20 ವರ್ಷಗಳು ಮತ್ತೆ ಮುದಿತನದಲ್ಲಿ ಹೋಗಿ. ಸೊ ಎಷ್ಟಾಯ್ತು? 90 ವರ್ಷಗಳು ವೇಸ್ಟ್ ಆಗಿಬಿಟ್ಟು ಉಳಿದಿದ್ದು ಎಷ್ಟು? 10 ವರ್ಷಗಳು. ಅದನ್ನು ಏನು ಹೇಳ್ತಾನೆ? ಕಾಮ ಆಕಾಂಕ್ಷೆಗಳಲ್ಲಿ ಉಳಿದ 10 ವರ್ಷಗಳು. ಯಾಕಂದ್ರೆ ಭ್ರಾಂತಿ, ಮೋಹ ಏನಿದೆ, ಜನಸ್ಯ ಮೋಹೋಯಂ ಅಹಂ ಮಮೇತಿ, ಮೋಹ ಏನಿದೆ, ಕಾಮದ ಆಕಾಂಕ್ಷೆಗಳು, ಆ ಆಕಾಂಕ್ಷೆಗಳನ್ನು ಪೂರೈಸುವುದರಲ್ಲಿ ಕಳೆದು ಬಿಡ್ತಾನೆ. ಸಂಪೂರ್ಣವಾದ ಮನುಷ್ಯ ಜನ್ಮ ಹೋಗಿಬಿಡ್ತು. ಸೊ ಹಾಗಾಗಿ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಲು ಅಶಕ್ತನಾಗಿ ಗೃಹಸ್ಥ ಜೀವನದಲ್ಲಿ ಅತ್ಯಾಸಕ್ತನಾಗಿರುವ ಯಾವನು ತಾನೇ ಮುಕ್ತಿಯನ್ನು ಪಡೆಯಬಲ್ಲ. ಈ ರೀತಿ ಕಾಮ ಆಕಾಂಕ್ಷೆಯನ್ನು ಹೊಂದಿದ್ದು ಗೃಹಸ್ಥಾಶ್ರಮದಲ್ಲಿ ತನ್ನ ಜೀವನವನ್ನು ವ್ಯರ್ಥ ಮಾಡಿದ್ರೆ ಹೇಗೆ ಮುಕ್ತಿಯನ್ನು ಪಡೆಯುವುದು? ನಿದ್ರಯ ಹಿಯತೆ ಭಕ್ತನ್ ವ್ಯವಾಯೇನ ಶವಾವಯ ದಿವಾಚಾರ್ತೆ ಹಯಾರಾಜನ್ ಕುಟುಂಬ ಭರಣೇನವ. ಹೇಗೆ ಕಳಿತಾನೆ ಕುಟುಂಬದಲ್ಲಿ? ಬೆಳಿಗ್ಗಿನ ಹೊತ್ತು 10-12 ಗಂಟೆಗಳ ಕಾಲ ದುಡಿತಾನೆ. ಏನಕ್ಕೆ ದುಡಿತಾನೆ? ದುಡ್ಡು ಬೇಕು, ವಾಂಟ್ ಮನಿ. ಯಾಕಂದ್ರೆ ದುಡ್ಡಿಲ್ಲದೆ ಬದುಕ್ಲಿಕ್ಕೆ ಆಗುದಿಲ್ಲ ಅಂತ. ಸೊ ಮಾರ್ನಿಂಗ್ ಎಲ್ಲ ಬೆಳಿಗ್ಗಿನ ಸಮಯ ಇದಕ್ಕೆ ಆಯ್ತು. ವರ್ಕಿಂಗ್. ಆಮೇಲೆ ನೈಟ್ ಅನ್ನು ಹೇಗೆ ಕಳೀತಾನೆ? ದಿವಾಚಾರ್ತೆ ಹಯಾರಾಜನ್. ಸೊ ಏನು? ಕಾಮ ಬೇಕು, ಕಾಮವನ್ನು ಎಂಜಾಯ್ ಮಾಡ್ತಾನೆ. ಆಮೇಲೆ ನಿದ್ದೆಯನ್ನು ಎಂಜಾಯ್ ಮಾಡ್ತಾನೆ. ನಿದ್ರಯ ಹಿಯತೆ ವ್ಯಕ್ತಿ. ಸೊ ಸಂಪೂರ್ಣವಾದ ಮನುಷ್ಯ ಜನ್ಮ ಇದರಲ್ಲೇ ಆಯ್ತು. ಕೆಲಸವನ್ನು ಮಾಡ್ತಾನೆ, ಕಾಮ ಬೇಕು, ನಿದ್ದೆ. ಅಮೂಲ್ಯವಾದ ಮನುಷ್ಯ ಜನ್ಮವನ್ನು ಈ ರೀತಿ ವ್ಯರ್ಥವಾಗಿ ಕಳೀತಾನೆ. ಕುಟುಂಬ ಭರಣೇನವ, ಕುಟುಂಬದಲ್ಲಿ ಮುಳುಗಿ ಹೋಗಿ ಬಿಡ್ತಾನೆ. ಆಮೇಲೆ ಅಮೂಲ್ಯವಾದ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿ ಬಿಡ್ತಾನೆ. ಸೊ ಆದ್ರಿಂದ ಆ ರೀತಿ ಮಾಡಬಾರದು. ಪ್ರಹ್ಲಾದ್ ಮಹಾರಾಜರು ಏನು ಹೇಳ್ತಾರೆ ಮುಂದಿನ ಶ್ಲೋಕಗಳಲ್ಲಿ, ಹೇಗೆ ನಾವು ಭಗವಂತನ ಸೇವೆಗಳನ್ನು ಮಾಡಬೇಕು. ಸೊ ಇಲ್ಲಿ ಹೇಳ್ತಾನೆ, ದುಡಿತಾರೆ, ಮನಿ ಈಸ್ ಹನಿ. ಮನಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಹಣ ಎಷ್ಟು ಪ್ರಿಯವಾದದ್ದೆಂದರೆ ಅದು ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ, ತುಂಬಾ ಸ್ವೀಟ್. ಸೊ ಅದಕ್ಕಾಗಿ ಮನಿ ಬೇಕು. ಮನಿ ಯಾತಕ್ಕಾಗಿ ಬೇಕು? ಇಂದ್ರಿಯ ತೃಪ್ತಿಗಳನ್ನು ಮಾಡಬೇಕು ಪ್ರತಿಯೊಬ್ಬರಿಗೆ. ಎಂಜಾಯ್ ಬಿಕಾಸ್ ದ ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ತೃಪ್ತಿ ಬೇಕು. ಸೊ ಅದಕ್ಕಾಗಿ ಹೊರಗಡೆ ಯಾರಿಗಾದ್ರು ಪ್ರೀಚಿಂಗ್ ಮಾಡ್ಬೇಕಾದ್ರೆ ಹೇಳಿದ್ರೆ, ಬನ್ನಿ ಭಗವದ್ಗೀತಾ ಕ್ಲಾಸಿಗೆ ಬನ್ನಿ. ಇಲ್ಲ ಬೇಡ. ಯಾಕೆ ಬೇಡ? ಯಾಕೆಂದ್ರೆ ನಾವು ಇಂದ್ರಿಯ ತೃಪ್ತಿಗಳನ್ನು ಬಿಡ್ಬೇಕಾಗ್ತದೆ. ನೋ, ಇಂದ್ರಿಯ ತೃಪ್ತಿಗಳನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ನಾವು ಭಗವದ್ಗೀತೆ ಕ್ಲಾಸಿಗೆ ಬರುವುದಿಲ್ಲ. ಯಾಕಂದ್ರೆ ಇಂದ್ರಿಯ ತೃಪ್ತಿ ನಮಗೆ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾಕಂದ್ರೆ ದಟ್ ಈಸ್ ದ ಓನ್ಲಿ ಎಂಜಾಯ್ಮೆಂಟ್ ವಿ ಹ್ಯಾವ್. ಜಡಾನಂದ ಬೇರೆ ಜ್ಞಾನ ಇಲ್ಲ. ಜಡಾನಂದಕ್ಕಿಂತ ಅತ್ಯುನ್ನತವಾದದ್ದು ಬ್ರಹ್ಮಾನಂದ, ಬ್ರಹ್ಮಾನಂದಕ್ಕಿಂತ ಅತ್ಯುನ್ನತವಾದದ್ದು ಪ್ರೇಮಾನಂದ. ಸೊ ಆತ್ಮದಲ್ಲಿ ಎಷ್ಟು ಆನಂದ ಇದೆ, ಭಗವಂತನಲ್ಲಿ ಎಷ್ಟು ಆನಂದ ಇದೆ, ಭಗವಂತನ ಸೇವೆಯಲ್ಲಿ ಸೇವಾನಂದ. ಅದರ ಜ್ಞಾನ ಇಲ್ಲದೆ ಇರುವುದರಿಂದ ಏನು ಜಡಾನಂದ, ಕಾಮದ ಆಕಾಂಕ್ಷೆಗಳು, ಕಾಮದ ಆನಂದ ಏನಿದೆ ಇದೇ ಸರ್ವಸ್ವ ಅಂತ ಎಲ್ಲ ಭಾವಿಸಿ ಬಿಡ್ತಾರೆ. ಯಾಕಂದ್ರೆ ಭಗವಂತನ ಬಗ್ಗೆ ಆನಂದ ಪಡಿಲಿಕ್ಕೆ ಆಗ್ತಾ ಇಲ್ಲ. ಭಗವಂತನನ್ನು ನೋಡಿದ್ರೆ ಆನಂದ ಆಗ್ತದ? ಹೃದಯದಲ್ಲಿ ಕಶ್ಮಲಗಳು ತುಂಬಿರುವಾಗ ಭಗವಂತನನ್ನು ನೋಡಿದ್ರೆ ಆನಂದ ಆಗುವುದಿಲ್ಲ. ಆದ್ರೆ ಹೃದಯ ಶುದ್ಧವಾಗಿ ಇದ್ದಾಗ
ಭಗವಂತನನ್ನು ನೋಡಿದಾಗ ಅದು ಅತ್ಯಾನಂದ. ಸೊ ಅದನ್ನೇ ಪ್ರಹ್ಲಾದ್ ಮಹಾರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ತನ್ನ ಕುಟುಂಬದ ಬಗ್ಗೆ ಅತ್ಯಂತ ಪ್ರೀತಿಯುಳ್ಳ ವ್ಯಕ್ತಿಯು ತನ್ನ ಹೃದಯದ ಮಧ್ಯದಲ್ಲಿ ಕುಟುಂಬದ ಸದಸ್ಯರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾನೆ. ತಂದೆ ಮಗಳ ಬಗ್ಗೆ ಆಲೋಚನೆ ಮಾಡ್ತಾನೆ, ಹೆಂಡತಿ ಗಂಡನ ಬಗ್ಗೆ ಆಲೋಚನೆ ಮಾಡ್ತಾಳೆ, ತಂದೆ ತಾಯಿಗಳು ಪುತ್ರ ಪುತ್ರಿಯರ ಬಗ್ಗೆ ಆಲೋಚನೆ ಮಾಡ್ತಾರೆ. ಇಲ್ಲಿ ಏನ್ ಹೇಳಿದ್ದಾರೆ, ವಿಶೇಷವಾಗಿ ಮಗಳು ಅವಳ ತಂದೆಗೆ ತುಂಬಾ ಪ್ರಿಯಳಾದವಳು. ಅವಳು ಗಂಡನ ಮನೆಯಲ್ಲಿ ಇದ್ದಾಗಲೂ ತಂದೆಯ ಮನಸ್ಸಿನಲ್ಲಿ ಸದಾ ಇರುತ್ತಾಳೆ. ಸೊ ಈ ರೀತಿ ಮನಸ್ಸಿನಲ್ಲಿ ಯಾವಾಗ್ಲೂ ಕುಟುಂಬ ಅಥವಾ ಕೆಲವರು ದೇಶ ಈ ರೀತಿ ಆಲೋಚನೆ ಮಾಡ್ತಾರೆ. ಆದರೆ ಭಗವಂತನ ಬಗ್ಗೆ ಆಲೋಚನೆಯನ್ನು ಯಾರು ಮಾಡುವುದಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾನೆ, ಬೇರೆ ಬೇರೆ ವಿಧಗಳಲ್ಲಿ ಸಂಪತ್ತನ್ನು ಅರ್ನ್ ಮಾಡ್ಲಿಕ್ಕೆ ನೋಡ್ತಾನೆ. ಕದ್ದು ಚೀಟಿಂಗ್ ಮಾಡಿ ಬೇರೆಯವರದ್ದು ನನ್ನದು. ಇಲ್ಲಿ 16ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಏನು ಅದು ನನ್ನದು, ಇದು ನನ್ನದು ಮತ್ತು ನನ್ನದು ಬೇರೆಯವರದು. ಅರ್ಥ ಆಯ್ತಾ? ನಾನು ನನ್ನದು. ಯಾಕಂದ್ರೆ ಈ ದೇಹವನ್ನು ಗುರುತಿಸ್ಕೊಳ್ತಾ ಇದ್ದೇವೆ, ಇದು ನನ್ನ ದೇಹ. ಈ ನನ್ನ ದೇಹಕ್ಕೆ ಸಂಬಂಧಪಟ್ಟವರು ಮಾತ್ರ ನನ್ನವರು, ನನ್ನ ಮಗ, ನನ್ನ ಹೆಂಡತಿ, ಇದು ನನ್ನ ಕುಟುಂಬ. ಬೇರೆಯವರದ್ದು ಆದ್ರೂ ನಮ್ಗೆ ವಿ ಆರ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ಏನ್ ಬೇಕಾದ್ರೂ ಆಗ್ಲಿ ಬೇರೆಯವರಿಗೆ. ಇದು ಭಾವನೆ ಯಾವುದು? ಜನಸ್ಯ ಮೋಹೋಯಂ ಅಹಂ ಅಹಂ ಮಮೇತಿ, ಅಹಂ ಮಮ, ನಾನು ನನ್ನದು. ಇದನ್ನೇ ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಏನ್ ಹೇಳ್ತಾ ಇದ್ದಾರೆ, ನಾನು ಮತ್ತು ನನ್ನದು, ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾನೆ. ಆದರೆ ಇಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಪ್ರಿಯ ಸ್ನೇಹಿತರೇ, ರಾಕ್ಷಸ ಪುತ್ರರೇ, ಯಾವ ಕಾಲದಲ್ಲೂ ಯಾವ ದೇಶದಲ್ಲೂ ದೇವೋತ್ತಮ ಪರಮ ಪುರುಷನ ಅರಿವಿಲ್ಲದೆ ಯಾವ ವ್ಯಕ್ತಿಯು ಸಾಂಸಾರಿಕ ಜೀವನದಿಂದ ಮುಕ್ತಿಯನ್ನು ಆಗೋದಿಲ್ಲ. ಭಗವಂತನ ಕೃಪೆ ಇದ್ರೆ ಮಾತ್ರ ಸಾಂಸಾರಿಕ ಜೀವನದಿಂದ ಮೇಲೆ ಬರ್ತಾನೆ ಮತ್ತು ಭಗವಂತನ ನೆನಪುಗಳನ್ನು ಮಾಡ್ತಾನೆ. ಸೊ ಆದ್ದರಿಂದ ಎಲ್ಲ ರೀತಿಯಲ್ಲೂ ಸಹ ಭಗವಂತ ನಾರಾಯಣನ ಶರಣಾಗಿ. ಸೊ ದೇವೋತ್ತಮ ಪರಮ ಪುರುಷ ನಾರಾಯಣನು ಮೂಲ ಪರಮಾತ್ಮ, ಎಲ್ಲ ಜೀವಿಗಳ ತಂದೆ. ಪರಿಣಾಮತಃ ವ್ಯಕ್ತಿಯು ಮಗುವಾಗಿರಲಿ ಮುದುಕನಾಗಿರಲಿ ಭಗವಂತನನ್ನು ಸಂತೋಷಪಡಿಸಲು ಅಥವಾ ಆರಾಧಿಸಲು ಯಾವುದೇ ಸಂದರ್ಭದಲ್ಲಿ ಅಡ್ಡಿಯೂ ಇಲ್ಲ. ಅಂದ್ರೆ ಏನು? ಪ್ರತಿಯೊಬ್ಬ ಜೀವಾತ್ಮ, ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಪ್ರತಿಯೊಬ್ಬ ಜೀವಾತ್ಮರು, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಎಲ್ಲಾ ಸಮಯಗಳಲ್ಲೂ ಸಹ ಭಗವಂತನ ಸೇವೆಗಳನ್ನು ಮಾಡಬಹುದು. ಇದಕ್ಕೆ ಯಾವುದೇ ಅಡ್ಡಿಗಳು ಇಲ್ಲ. ನಾವು ಭಾವಿಸ್ತೇವೆ ನನಗೆ ಅನಾರೋಗ್ಯ ಇದೆ, ನನಗೆ ಆಗುವುದಿಲ್ಲ, ನನಗೆ ಫೈನಾನ್ಸ್ ಪ್ರಾಬ್ಲಮ್ಗಳು ಇದೆ, ನನಗೆ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಟೂಡೆಂಟ್ಸ್ ಗಳು ಏನು ಆಲೋಚನೆ ಮಾಡ್ತಾರೆ, ನನ್ನ ಇಂಜಿನಿಯರಿಂಗ್ ಒಂದು ಮುಗಿದು ಬಿಡ್ಲಿ, ಆಮೇಲೆ ಫುಲ್ ಭಕ್ತಿ ಸೇವೆಯನ್ನು ಮಾಡ್ತೇನೆ. ಈಗ ಇಂಜಿನಿಯರಿಂಗ್ ಆಗ್ತಾ ಇದೆ, ಸ್ಟಡೀಸ್ ಗಳು ಆಗ್ತಾ ಇದೆ, ನನಗೆ ಸ್ಟಡೀಸ್ ಗಳು ಆಗೋ ತನಕ ನಾನು ಒಂದು ಮಾಲೆ ಮಾಡ್ತೇನೆ. ಈ ರೀತಿ ಆಲೋಚನೆ ಮಾಡ್ತಾರೆ. ಸೊ ಆದ್ರೆ ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಯಾರಿಗೂ ಯಾವುದೇ ಅಡ್ಡಿಗಳು ಇಲ್ಲ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ. ಇಟ್ಸ್ ಆಲ್ವೇಸ್ ಫ್ರೀ. ಯಾಕಂದ್ರೆ ಪ್ರತಿಯೊಬ್ಬರು ಜೀವಾತ್ಮ ಮತ್ತು ಪರಮಾತ್ಮ ಭಗವಂತ ನಾರಾಯಣನ ಶಾಶ್ವತವಾದ ಸಂಬಂಧ ಇದೆ. ಜೀವೇರ ಸ್ವರೂಪ್ ಹೋಯ್ ಕೃಷ್ಣೇರ ನಿತ್ಯ ದಾಸ್, ಕೃಷ್ಣೇರ ತಟಸ್ಥ ಶಕ್ತಿ ಭೇದ ಪ್ರಕಾಶ್. ಸೊ ಇದನ್ನು ಅರ್ಥ ಮಾಡಿಕೊಂಡು ನಾವು ಕೃಷ್ಣನ ನಿತ್ಯ ದಾಸರು, ಜೀವಾತ್ಮರಾಗಿ ನಮಗೂ ಮತ್ತು ಭಗವಂತನಿಗೂ ಶಾಶ್ವತವಾದ ಸಂಬಂಧ ಇದೆ. ಆ ಸಂಬಂಧವನ್ನು ನಾನು ಹೇಗೆ ಮರುಸ್ಥಾಪನೆ ಮಾಡುವುದು, ಹೌ ಟು ರೀಎಸ್ಟಾಬ್ಲಿಷ್ ದ ಲಾಸ್ಟ್ ರಿಲೇಶನ್ಶಿಪ್ ವಿತ್ ಕೃಷ್ಣ. ಈಗ ಭಗವಂತನನ್ನು ಮರ್ತು ಬಿಟ್ಟಿದ್ದೇವೆ, ಮರ್ತು ಬಿಟ್ಟಿದ್ದೇವೆ. ಅದನ್ನು ಮತ್ತೆ ಮರುಸ್ಥಾಪನೆ ಹೇಗೆ ಮಾಡುವುದು? ಮರುಸ್ಥಾಪನೆ ಮಾಡಿ ಭಕ್ತಿ ಮಾರ್ಗವನ್ನು ಅಭ್ಯಾಸ ಮಾಡಿ ಮತ್ತೆ ಅದನ್ನು ಮರುಸ್ಥಾಪನೆ ಮಾಡಬೇಕು. ಮರುಸ್ಥಾಪನೆ ಮಾಡಿ ಮತ್ತೆ ಅತ್ಯುನ್ನತ ಪರಿಪೂರ್ಣತೆ ಕೃಷ್ಣ ಪ್ರೇಮವನ್ನು ನಾವು ಪಡಿಬೇಕು.
ಮತ್ತೆ ಭಗವಂತನನ್ನು ಪ್ರೀತಿ ಮಾಡ್ಬೇಕು. ಸೊ ದಟ್ ಈಸ್ ದ ಗೋಲ್. ಇದನ್ನೇ ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಭೌತಿಕ ಜ್ಞಾನದ ಪರಿಕಲ್ಪನೆಗೆ ಅತೀತನಾಗಿರುವ ಸರ್ವೋತ್ತಮ ಪರಮ ಪ್ರಭು ಸಂತುಷ್ಟನಾಗುವ ರೀತಿಯಲ್ಲಿ ನಡೆದುಕೊಳ್ಳಿ. ಅಂದ್ರೆ ಏನು? ಭಗವಂತನಿಗೆ ಏನು ಇಷ್ಟ ಇದೆ, ವಾಟ್ ಪ್ಲೀಸಸ್ ಕೃಷ್ಣ, ವಾಟ್ ಪ್ಲೀಸಸ್ ಕೃಷ್ಣ, ಕೃಷ್ಣನಿಗೆ ಸಂತುಷ್ಟವಾಗುವಂತಹ ರೀತಿಯಲ್ಲಿ ನಾವು ವರ್ತನೆಗಳನ್ನು ಮಾಡಬೇಕು. ಸೊ ಅದಕ್ಕಾಗಿ ಹೇಗೆ ನೋಡುವುದು ಭಗವಂತ ಸಂತುಷ್ಟನಾಗಿದ್ದಾನೋ ಇಲ್ಲ ಅಂತ? ಹೇಗೆ ನೋಡ್ಬೇಕು? ನಮ್ಗೆ ಹೇಗೆ ಗೊತ್ತಾಗ್ತದೆ ಭಗವಂತ ಎಲ್ಲಿ ಗೋಲೋಕಧಾಮದಲ್ಲಿ ಇದ್ದಾನೆ ಅಥವಾ ಭಗವಂತನ್ ಕಾಣ್ತಾನೋ? ಭಗವಂತ ಈಗ ಸಂತುಷ್ಟನಾಗಿದ್ದಾನೋ? ಹೇಗೆ ಗೊತ್ತಾಗ್ತದೆ ಭಗವಂತ ಸಂತುಷ್ಟನಾಗಿದ್ದಾನೋ ಇಲ್ಲೋ? ತುಂಬಾ ಸುಲಭ, ಗೊತ್ತಾ? ಸೊ ಭಕ್ತರು ಸಂತುಷ್ಟರಾಗಿ ಇರ್ಬೇಕು. ಸಿಂಪಲ್. ನಾನು ನನ್ನ ಕಾರ್ಯಚಟುವಟಿಕೆಗಳಿಂದ ಬೇರೆ ಭಕ್ತರನ್ನು ಸಂತುಷ್ಟಗೊಳಿಸ್ತಾ ಇದ್ದೇನೋ? ಆರ್ ದೇ ಹ್ಯಾಪಿ ವಿತ್ ಮೀ? ಗುರುಗಳು ನನ್ನಿಂದ ಪ್ರಸನ್ನರಾಗಿದ್ದಾರಾ? ಬೇರೆ ಭಕ್ತರು ನನ್ನಿಂದ ಪ್ರಸನ್ನರಾಗಿದ್ದಾರಾ? ಭಗವಂತ ನಮ್ಮಿಂದ ಪ್ರಸನ್ನನಾಗಿದ್ದಾನೆ. ಹೇಗೆ ಗೊತ್ತಾಗ್ತದೆ? ಹೃದಯದಲ್ಲಿ ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣ ಅಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಬೇಕಾದ್ರೆ ತಿಂಗಳು ಆದ ಹಾಗೆ, ವರ್ಷ ಆದ ಹಾಗೆ ಏನಾಗ್ಬೇಕು? ಆಂತರಿಕವಾಗಿ ಆನಂದ ಜಾಸ್ತಿ ಆಗ್ಬೇಕು. ವಿ ಶುಡ್ ಬಿಕಮ್ ಹ್ಯಾಪಿ ಡಿವೋಟೀಸ್, ಮೋರ್ ಅಂಡ್ ಮೋರ್ ಹ್ಯಾಪಿ. ಹ್ಯಾಪಿನೆಸ್ ಒಳಗೆ ಜಾಸ್ತಿ ಆಗ್ಬೇಕು. ಹ್ಯಾಪಿನೆಸ್ ಜಾಸ್ತಿ ಆಗ್ತಾ ಇಲ್ಲ, ಫ್ರಸ್ಟ್ರೇಷನ್ಸ್ ಗಳು ಬರ್ತಾ ಇದೆ, ಕೋಪಗಳು ಬರ್ತಾ ಇದೆ. ತುಂಬಾ ಬೇರೆ ಭಕ್ತರನ್ನು ನೋಡಿದ್ರೆ ಮಾತ್ಸರ್ಯ ಭಾವ ಬರ್ತಾ ಇದೆ. ಅಂದ್ರೆ ಏನು? ಅಪರಾಧಗಳನ್ನು ಮಾಡ್ತಾ ಇದ್ದೇನೆ, ಭಗವಂತ ಸಂತುಷ್ಟನಾಗಿಲ್ಲ. ಸೊ ಬಿ ವೆರಿ ಕೇರ್ಫುಲ್. ಯಾವಾಗ ಆನಂದ ಜಾಸ್ತಿ, ಆನಂದಾಂಬುದಿ ವರ್ಧನಂ ಪ್ರತಿಪದಂ, ಪ್ರತಿ ಹೆಜ್ಜೆಯಲ್ಲೂ ಆನಂದ ವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಅಪರಾಧಗಳು ಆಗ್ತಾ ಇದೆ. ಬಿ ವೆರಿ ಕೇರ್ಫುಲ್. ಅಪರಾಧಗಳನ್ನು ಮಾಡದೇ ಇದ್ರೆ ತಿಂಗಳು ವರ್ಷಗಳು ಆದ ಹಾಗೆ ವರ್ಷಗಳು ಆನಂದ ಜಾಸ್ತಿ ಆಗ್ಬೇಕು. ಯಾಕಂದ್ರೆ ಹೃದಯ ಶುದ್ಧಿ ಆಗ್ತಾ ಇದೆ. ಅಪರಾಧಗಳು ಆಗ್ತಾ ಇಲ್ಲ ಅಂದ್ರೆ ಹೃದಯ ಶುದ್ಧವಾಗ್ತಾ ಇದೆ. ಹೃದಯ ಶುದ್ಧವಾದಾಗ ನ್ಯಾಚುರಲಿ ಶೋಲ್ಸ್ ಜಾಯ್, ಏನು ಆತ್ಮದ ಈ ಆನಂದ ಏನು ಅದು ಒಳಗಿಂದ ಜಾಸ್ತಿ ಆಗ್ತಾ ಇರ್ತದೆ. ಸೊ ಅದಕ್ಕೆ ಬ್ರಹ್ಮಭೂತ ಪ್ರಸನ್ನಾತ್ಮ ಅಂದ್ರೆ ಏನು? ಆತ್ಮ ಪ್ರಸನ್ನವಾಗಿರ್ತದೆ. ಸೊ ಆ ಪ್ರಸನ್ನ ಆತ್ಮ ಸ್ತರಕ್ಕೆ ಬರಬೇಕು. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ, ಭಗವಂತ ಪರಮಪ್ರಭು, ಸರ್ವೋತ್ತಮ ಪರಮಪ್ರಭು ಭಗವಂತ ಸಂತುಷ್ಟನಾಗುವ ರೀತಿಯಲ್ಲಿ ನಡೆದುಕೊಳ್ಳಿರಿ, ನಿಮ್ಮ ರಾಕ್ಷಸಿ ಪ್ರವೃತ್ತಿಗಳನ್ನು ತ್ಯಜಿಸಿರಿ. ಸೊ ನಮ್ಮ ಹೃದಯದಲ್ಲೂ ಸಹ ತುಂಬಾ ರಾಕ್ಷಸಿ ಪ್ರವೃತ್ತಿಗಳು ಇದೆ, ಅದನ್ನು ಸಹ ನಾವು ತ್ಯಜಿಸ್ಬೇಕು. ಯಾವ್ದ್ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ. ತುಂಬಾ ಮೋಹ. ಇತ್ತೀಚಿನ ಕಾಲದಲ್ಲಂತೂ ಈ ಎಲ್ಲ ಸೋಷಿಯಲ್ ಮೀಡಿಯಾ ಅಥವಾ ಈ ನಮ್ಮ ಬಾಹ್ಯ ಪ್ರಪಂಚ ಹೇಗೆ ಇದೆ ಅಂದ್ರೆ ಎಲ್ಲ ಮೋಹ ಆಗುವ ಹಾಗೆ ಪ್ರಮೋಟ್ ಮಾಡ್ತಾರೆ. ಮದನ್, ಫಾಲ್ಸ್ ಈಗೋ, ಫಾಲ್ಸ್ ಪ್ರೈಡ್, ನಾನೇ ದೊಡ್ಡವನು. ಉದಾಹರಣೆ, ನಮ್ಮ ಯುದ್ಧಗಳು ಆಗ್ತಾ ಇದೆ, ಏನು ತೋರಿಸ್ತಾ ಇದ್ದಾರೆ? ಮದಗಳನ್ನು ತೋರಿಸ್ತಾ ಇದ್ದಾರೆ. ಮಾತ್ಸರ್ಯ. ಸೊ ಮದ ಮಾತ್ಸರ್ಯ, ಇಂತಹ ಅನರ್ಥಗಳು ಹೃದಯದಲ್ಲಿ ಇದೆ. ಅಂತಹ ರಾಕ್ಷಸಿ ಪ್ರವೃತ್ತಿಗಳನ್ನು ತ್ಯಜಿಸಿರಿ. ಎಲ್ಲಾ ಗಳಿಗೂ ಹಿತೈಷಿಗಳಾಗಿ ಮತ್ತು ಭಕ್ತಿ ಸೇವೆಯ ಜ್ಞಾನವನ್ನು ಅವರಿಗೆ ಕೊಟ್ಟು ನಿಮ್ಮ ಕರುಣೆಯನ್ನು ತೋರಿಸಿರಿ. ಸೊ ಡಿವೋಟಿ ಈಸ್ ಆಲ್ವೇಸ್ ಕಂಪ್ಯಾಷನೇಟ್, ಕರುಣಾಮಯಿ. ಅದಕ್ಕಾಗಿ ಡಿವೋಟಿಗಳು, ಭಕ್ತರು ಏನ್ ಮಾಡ್ತಾರೆ? ಶೀಲಾ ಪ್ರಭುಪಾದರು ಏನ್ ಹೇಳಿದ್ರು? ಪ್ರೀಚಿಂಗ್ ಈಸ್ ದ ಎಸೆನ್ಸ್. ಕರುಣೆಯನ್ನು ಹೇಗೆ ತೋರಿಸ್ಬೇಕು? ಪ್ರೀಚಿಂಗ್ ಇಸ್ ದ ಎಸೆನ್ಸ್. ಶೀಲಾ ಪ್ರಭುಪಾದರು ಅದಕ್ಕೆ ಹೇಳಿದ್ರು 16 ಮಾಲೆಗಳನ್ನು ಮಾಡಬೇಕು ಕಡೆ ಪಕ್ಷ. ಆದ್ರೆ 16 ಮಾಲೆಗಳನ್ನು ಮಾಡಿ ಅಲ್ಲೇ ನಿದ್ದೆ ಮಾಡಿ ಅಂತ ಹೇಳಿಲ್ಲ. ಉಳಿದ ಸಮಯ ಏನು ಮಾಡಬೇಕು? ಬೋಧನಾ ಕಾರ್ಯಗಳನ್ನು ಮಾಡಿ, ಪ್ರೀಚಿಂಗ್. ಸೊ ಅದು ಯಾಕೆ? ದಿಸ್ ಮೂಮೆಂಟ್ ಈಸ್ ಮೂಮೆಂಟ್ ಆಫ್ ಕಂಪ್ಯಾಷನ್.
ಕರುಣೆಯ ಆಂದೋಲನ. ಬೇರೆಯವರಿಗೆ ಕರುಣೆಯನ್ನು ತೋರಿಸಿ ಅವರನ್ನು ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಿಂದ ಹೊರಗೆ ತರಬೇಕು. ಸೊ ಅದಕ್ಕಾಗಿ ಮುಂದಿನ ಈ ಅಧ್ಯಾಯದಲ್ಲಿ ಇವರಿಗೆಲ್ಲ ಆಶ್ಚರ್ಯ ಆಗ್ತದೆ, ಆಸುರಿ ಸಹಪಾಠಿಗಳಿಗೆ, ಇದನ್ನೆಲ್ಲ ಎಲ್ಲಿ ಕಲಿತಿ ನೀನು? ಯಾತಕ್ಕಾಗಿ ಅಂದ್ರೆ ನೀನು ಕೂಡ ನಮ್ಮ ಜೊತೆ ಷಂಡ ಮತ್ತು ಅಮರ್ಕರಾತ್ ಶಾಲೆಗೆ ತರಗತಿಗೆ ಅಲ್ಲೇ ಬರ್ತಾ ಇದ್ದೀಯಾ, ನೀನು ಎಲ್ಲಿ ಕಲಿತೆ? ಅದಕ್ಕೆ ಪ್ರಹ್ಲಾದ್ ಮಹಾರಾಜರು ಏನು ಹೇಳ್ತಾ ಇದ್ದಾರೆ, ನಾನು ಇದನ್ನು ನಾರದರಿಂದ ಕಲಿತೆ. ಸೊ ಮುಂದಿನ ಅಧ್ಯಾಯ 7ನೇ ಅಧ್ಯಾಯದಲ್ಲಿ ಪ್ರಹ್ಲಾದ ನಾರದರಿಂದ ಏನು ಕಲಿತ ಅಂತ ಅದನ್ನು ವಿವರಿಸ್ತಾನೆ. ಅದಕ್ಕಿಂತ ಮೊದಲು ಹೇಗೂ ನಮ್ಗೆ ಗೊತ್ತು, ಸ್ಟೋರೀಸ್ ಗೊತ್ತು ಅಲ್ವಾ ಎಲ್ರಿಗೂ, ಏನು ಹಿರಣ್ಯಕಶಿಪು ಮಂದಾರ ಪರ್ವತಕ್ಕೆ ಹೋಗಿ ಈ ತಪಸ್ಸುಗಳನ್ನು ಮಾಡ್ತಾನೆ. ಅದೇ ಸಮಯದಲ್ಲಿ ದೇವತೆಗಳು ಕಯಾದು ಗರ್ಭಿಣಿ ಆಗಿರ್ತಾಳೆ, ಹೊಟ್ಟೆಯಲ್ಲಿ ಇನ್ನೊಂದು ಅಸುರ ಮಗು ಬೆಳೀತಾ ಇದೆ ಅಂತ ದೇವತೆಗಳು ಆ ಮಗುವನ್ನು ಕೊಲ್ಲಿಕ್ಕೆ ಬರ್ತಾರೆ. ಆದ್ರೆ ನಾರದ ಮುನಿಗಳು ಅದನ್ನು ತಡೀತಾರೆ, ಹಿ ಸ್ಟಾಪ್ಸ್. ಆವಾಗ ದೇವತೆಗಳು ಏನ್ ಮಾಡ್ತಾರೆ, ಓ ಮಹಾಭಾಗವತ ಭಕ್ತ ಅವನು, ನಾರದ ಮುನಿಗಳೇರು ಮಹಾಭಾಗವತ ಭಕ್ತ ಅವಳ ಗರ್ಭದಲ್ಲಿ ಬೆಳೀತಾ ಇದ್ದಾನೆ ಅಂದಾಗ ದೇವತೆಗಳು ಎಲ್ಲ ಸರ್ಕಮಾಂಬುಲೈಟ್ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಕಯಾದುವಿಗೆ, ಮತ್ತೆ ದೇವಲೋಕಕ್ಕೆ ಹಿಂದಿರುಗಿ ಹೋಗ್ತಾರೆ. ಸೊ ಅದೆಲ್ಲ ಸ್ಟೋರಿಗಳನ್ನು 7ನೆಯ ಪ್ರಾಥಮಿಕ ಶ್ಲೋಕಗಳಲ್ಲಿ ಪ್ರಹ್ಲಾದ್ ಮಹಾರಾಜ ಸಹಪಾಠಿಗಳಿಗೆ ಹೇಳ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಕಯಾದುವನ್ನು ತನ್ನ ಕುಟೀರಕ್ಕೆ ಕರೆದುಕೊಂಡು ಹೋಗ್ತಾನೆ ನಾರದ ಮುನಿ. ಆ ಸಮಯದಲ್ಲಿ ಕುಟೀರದಲ್ಲಿ ನಾರದ ಮುನಿಗಳು ಕಯಾದುವಿಗೆ ಭಾಗವತ ಧರ್ಮದ ಬಗ್ಗೆ ಬೋಧನೆಗಳನ್ನು ನೀಡ್ತಾರೆ. ಅದನ್ನು ಕಯಾದು ಕೇಳಿದ್ಲು, ಆದ್ರೆ ಕಯಾದುಗಿಂತ ಜಾಸ್ತಿ ಮಗ್ನನಾಗಿ ಯಾರು ಕೇಳಿದ್ರು, ಅವಳ ಗರ್ಭದಲ್ಲಿರುವಂತಹ ಮಗು ಯಾರು, ಪ್ರಹ್ಲಾದ್ ಮಹಾರಾಜ. ಅದನ್ನೇ ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಹೇಳ್ತಾ ಇದ್ದಾರೆ. ಸುಮಾರು 14-15 ಶ್ಲೋಕ, 16ನೇ ಶ್ಲೋಕದಲ್ಲಿ ಪ್ರಹ್ಲಾದ್ ಮಹಾರಾಜರೇನು, ಬಹಳ ಕಾಲ ಕಳೆದು ಹೋದುದರಿಂದ ನನ್ನ ತಾಯಿ ಹೆಂಗಸಾದುದರಿಂದ ಅವಳು ಬುದ್ಧಿ ಇಲ್ಲದೆ ಇರುವುದರಿಂದ ಆ ಉಪದೇಶಗಳನ್ನೆಲ್ಲ ಮರೆತು ಬಿಟ್ಟಿದ್ದಾಳೆ. ಸೊ ಪ್ರಹ್ಲಾದ್ ಮಹಾರಾಜನ ತಾಯಿ ಕಯಾದು ಎಲ್ಲ ನಾರದ ಮುನಿಗಳು ನೀಡಿರುವಂತಹ ಬೋಧನೆಗಳನ್ನು ಮರೆತು ಬಿಟ್ಟಿದ್ದಾಳೆ, ಆದ್ರೆ ನಾನು ಮರೆತಿಲ್ಲ, ನಾನು ಈ ಉಪದೇಶಗಳನ್ನು ಮರೆತಿಲ್ಲ. ಸೊ ಈ ದಿವ್ಯ ಜ್ಞಾನ ಇಲ್ಲಿ ಪ್ರಮುಖವಾಗಿ ಪ್ರಹ್ಲಾದ್ ಮಹಾರಾಜರು 2 ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಒಂದು ಏನು ಅಂದ್ರೆ ದಿವ್ಯ ಜ್ಞಾನ ಹೇಗೆ ಗುರುಗಳ ಕೃಪೆಯಿಂದ ಸಿಗ್ತದೆ. ಸೊ ಅದಕ್ಕಾಗಿ ಅವರು ನೀಡುತ್ತಿರುವ ಉದಾಹರಣೆ, ನಾರದ ಮುನಿಗಳ ಕೃಪೆಯಿಂದ ಹೇಗೆ ಪ್ರಹ್ಲಾದ ಮಹಾರಾಜನಿಗೆ ಈ ಎಲ್ಲ ವಿಷಯ ಏನು ವಿವರಿಸಿದರೋ ಅದು ಆ ಜ್ಞಾನ ಸಿಕ್ಕಿತು. ಸೊ ಅದಕ್ಕಾಗಿ ಏನ್ ಹೇಳ್ತಾ ಇದ್ದಾನಂದ್ರೆ, ಸಮಯ ತುಂಬಾ ಕಡಿಮೆ ಇರುವುದರಿಂದ ಆದಷ್ಟು ಶಾರ್ಟ್ ಆಗಿ ನೋಡೋಣ. ಗುರು ಶುಶ್ರೂಷೆಯ ಭಕ್ತ್ಯ ಸರ್ವಲಬ್ಧಾರ್ಪಣೇನ ಚ ಸಂಗೇನ ಸಾಧು ಭಕ್ತಾನಾಂ ಈಶ್ವರಾರಾಧನೇನ ಚ ಶ್ರದ್ಧೆಯಾ ತತ್ಕಥಾಯಾಂ ಚ ಕೀರ್ತನೈರ್ಗುಣ ಕರ್ಮಣಾಂ ತತ್ಪದಾಂಭುರ್ಹು ಅಧನ್ಯಾತ್ ತಲ್ಲಿಂಗೇರ್ಹಾರ್ಹ ನಾದಿಭಿಹಿ. ಸದ್ಗುರುವನ್ನು ಆಶ್ರಯಿಸಿ ಅವನಿಗೆ ಶ್ರದ್ಧಾಭಕ್ತಿಯಿಂದ ಸೇವೆ ಮಾಡಬೇಕು. ಶ್ರೀ ಶ್ರೀ ರಾಧಾ ವಿನೋದ್ ಭಗವಾನ್ ಕಿ ಜೈ, ಶ್ರೀ ಶ್ರೀ ಜಗನ್ನಾಥ್ ಬಲದೇವ್ ಸುಭದ್ರಮಯ್ಯ ಕಿ ಜೈ, ಶ್ರೀ ಶ್ರೀ ನಿತಾಯ ಗೌರಾಂಗ ಕಿ ಜೈ. ತನ್ನ ಬಳಿ ಇರುವುದೆಲ್ಲವನ್ನು ಗುರುವಿಗೆ ಸಮರ್ಪಿಸಬೇಕು. ಸಾಧು ಸಂತರ ಮತ್ತು ಭಗವದ್ಭಕ್ತರ ಸಹವಾಸದಲ್ಲಿದ್ದುಕೊಂಡು ಭಗವಂತನ ಸೇವೆ ಮಾಡಬೇಕು. ಭಗವಂತನ ಸೇವೆಯನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 2 ವಿಷಯಗಳು. ಒಂದು, ಗುರುವಿನ ತರಬೇತಿಯ ಅಡಿಯಲ್ಲಿ. ಸೊ ಯಾವಾಗ್ಲೂ ನಾವು ಭಕ್ತಿ ಸೇವೆಯನ್ನು ಮಾಡಬೇಕಾದ್ರೆ ನಮಗೆ ಅಥಾರಿಟೀಸ್ಗಳು ಅಥವಾ ಗುರುಗಳು ಅವರಿಗೆ ಶರಣಾಗಬೇಕು. ಗುರುಗಳ ಕೃಪೆಯಿಂದ ಹೈಯರ್ ಅಥಾರಿಟೀಸ್, ಶಿಕ್ಷಾ ಗುರುಗಳು, ದೀಕ್ಷಾ ಗುರುಗಳು, ಅವರ ಕೃಪೆಯಿಂದ ದಿವ್ಯ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಮತ್ತೆ 2ನೇಯದು ಏನು, ಸಾಧು ಮತ್ತು ಭಗವದ್ಭಕ್ತರ ಸಹವಾಸದಲ್ಲಿ
ಇದ್ದುಕೊಂಡು ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಬೇಕು. ಸೊ 2 ಥಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರ್ ಶಿಕ್ಷಾ ಗುರುಗಳು ದೀಕ್ಷಾ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ, ಮತ್ತು ಎರಡನೇದು ಯಾವುದು, ಭಗವತ್ ಭಕ್ತರ ಮತ್ತು ಸಾಧುಗಳ ಸಂಘದಲ್ಲಿ. ಸೊ ಇದು ಎರಡು ಅಭ್ಯಾಸ ಮಾಡಿದಾಗ ಭಗವಂತನ ದಿವ್ಯ ಗುಣಗಳನ್ನು ಕಾರ್ಯಗಳನ್ನು ಕೊಂಡಾಡಿ ಭಗವಂತನ ಪಾದ ಪದ್ಮಗಳ ಬಗ್ಗೆ ಸದಾ ಧ್ಯಾನಿಸುತ್ತಾ ಇದ್ದರೆ ಮತ್ತು ಭಗವಂತನ ವಿಗ್ರಹವನ್ನು ಶಾಸ್ತ್ರೋಕ್ತವಾಗಿ ಗುರುವಿನ ಆದೇಶದಂತೆ ಅರ್ಚನೆ ಮಾಡಬೇಕು. ಸೊ ಗುರುಗಳು ಹೇಗೆ ಆದೇಶವನ್ನು ನೀಡಿದ್ದಾರೆ, ಅದು ಹೇಗೆ ನಾವು ಇಲ್ಲಿ ದೇವಸ್ಥಾನಗಳಲ್ಲಿ ಸಹ ಹೇಗೆ ಶೀಲಾ ಪ್ರಭುಪಾದರು ನಮ್ಗೆ ವಿಗ್ರಹ ಆರಾಧನೆಯನ್ನು ಹೇಳಿದ್ದಾರೆ ಮಾಡ್ಲಿಕ್ಕೆ, ಪಾಂಚರಾತ್ರಿಕ ವಿಧಿಯ ಪ್ರಕಾರ, ಅದರ ಪ್ರಕಾರನೇ ನಾವು ಮಾಡ್ತೇವೆ, ಮನಸ್ಸಿಗೆ ಬಂದ ಹಾಗೆ ಮಾಡುವುದಿಲ್ಲ. ಮತ್ತೆ ಹೇಗೆ ಮಾಡ್ತೇವೆ, ಭಗವತ್ ಭಕ್ತರು ಜೊತೆಗೆ ಬಂದು ಭಕ್ತರ ಸಂಘದಲ್ಲಿ ಬಂದು ಇದನ್ನು ಮಾಡ್ತೇವೆ. ಆವಾಗ ಏನಾಗ್ತದೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳನ್ನು ಜಯಿಸಬಹುದು. ಯಾವುದರಿಂದ ಹೇಗೆ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಜಯಿಸಬಹುದು? ಭಗವತ್ ಭಕ್ತರ ಸಂಘಕ್ಕೆ ಬಂದು ಭಗವಂತನ ಸೇವೆಗಳನ್ನು ಮಾಡಬೇಕು, ಭಗವಂತನ ಬಗ್ಗೆ ಸದಾ ಸ್ಮರಣೆ ಮಾಡಬೇಕು. ಚಾಂಟಿಂಗ್ ದ ಹೋಲಿ ನೇಮ್, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ಭಕ್ತರ ಜೊತೆಗೆ ಬಂದು ಜಪ ಭಾಗವತ ಶ್ರವಣ ಮಾಡಿ ಸದಾ ಸ್ಮರಣೆಯನ್ನು ಇಟ್ಕೊಂಡಾಗ, ಭಗವಂತನ ಬಗ್ಗೆ ನೆನಪುಗಳನ್ನು ಇಟ್ಕೊಂಡಾಗ ಏನಾಗ್ತದೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳು ಇದನ್ನು ಜಯಿಸಬಹುದು. ಸೊ ಗುರುಗಳ ಕೃಪೆಯಿಂದ, ಭಗವಂತನ ಕೃಪೆಯಿಂದ ಅರಿಷಡ್ವರ್ಗಗಳನ್ನು ಜಯಿಸಬಹುದು. ನಮ್ಮದೇ ಶಕ್ತಿಯಿಂದ ಸಾಧ್ಯ ಆಗುವುದಿಲ್ಲ. ನಾವು ಪ್ರಯತ್ನವನ್ನು ಮಾಡ್ಬೇಕು, ನಾವು ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡ್ಬೇಕು ಇದೆಲ್ಲದಿಂದ ಮೇಲೆ ಬರ್ಲಿಕ್ಕೆ. ಆದ್ರೆ ನಮ್ಮದೇ ಪ್ರಯತ್ನ ಮಾತ್ರದಿಂದ ಸಾಧ್ಯ ಆಗುವುದಿಲ್ಲ. ಕೃಪೆಯಿಂದ, ಗುರುಗಳ ಕೃಪೆ, ಭಗವಂತನ ಕೃಪೆಯಿಂದ ಮಾತ್ರ ಇದು ಸಾಧ್ಯ ಆಗ್ತದೆ. ಸೊ ಹೀಗೆ ಈ ಎಲ್ಲ ಅರಿಷಡ್ವರ್ಗಗಳನ್ನು ಗೆದ್ದ ಸ್ಥಿತಿಯಲ್ಲಿದ್ದಾಗ ಭಗವಂತನ ಸೇವೆಯನ್ನು ಉತ್ತಮವಾಗಿ ಸಲ್ಲಿಸಬಹುದು. ಈ ರೀತಿ ಮಾನವನು ಭಗವಂತನ ಪ್ರೇಮಪೂರ್ಣ ಸೇವೆಯ ನೆಲೆಯನ್ನು ತಲುಪ್ತಾನೆ. ಸೊ ಇಲ್ಲಿ ಪ್ರಹ್ಲಾದ್ ಮಹಾರಾಜ ತುಂಬಾ ಸುಲಭವಾಗಿ ಹೇಳ್ತಾ ಇದ್ದಾರೆ, ಏನು ಕೃಷ್ಣ ಪ್ರೇಮ ಹೇಗೆ ಪಡೆಯುವುದು, ಭಗವಂತನ ಪ್ರೇಮಪೂರ್ಣ ಸೇವೆಯ ನೆಲೆಯನ್ನು ಖಂಡಿತ ತಲುಪುತ್ತಾನೆ. ಹೇಗೆ ಮತ್ತೆ ಅದೇ ಏನು, ಭಗವಂತನ ಭಕ್ತರ ಸಂಘ, ಭಗವಂತನ ಸಾಧುಗಳ ಸಂಘಕ್ಕೆ ಬಂದು ಏನು, ಭಗವಂತನ ಸೇವೆಗಳನ್ನು ಮಾಡಬೇಕು, ಭಗವಂತನ ಬಗ್ಗೆ ಸದಾ ಸ್ಮರಣೆಯನ್ನು ಮಾಡಬೇಕು. ಆವಾಗ ಅರಿಷಡ್ವರ್ಗಗಳನ್ನು ಭಗವಂತನ ಕೃಪೆಯಿಂದ, ಗುರುಗಳ ಕೃಪೆಯಿಂದ ಗೆಲ್ಲಬಹುದು. ಆ ಶುದ್ಧ ಸ್ಥಿತಿಯಲ್ಲಿ ನಾವು ಭಗವಂತನ ಸೇವೆಯನ್ನು ಮಾಡಿದಾಗ ಭಗವಂತನ ಪ್ರೇಮಪೂರ್ಣ ನೆಲೆಯನ್ನು ತಲುಪಬಹುದು. ಸೊ ನಾವು ವಿ ಅಂಡರ್ಸ್ಟುಡ್, ನಮ್ಮ ಪರಿಪೂರ್ಣ ಗುರಿಯನ್ನು ಹೇಳಿದ, ಗುರಿಯನ್ನು ಹೇಗೆ ತಲುಪಬೇಕು ಅಂತ ಸಹ ಪ್ರಹ್ಲಾದ್ ಮಹಾರಾಜ ಹೇಳಿದ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಂದ್ರೆ, 6ನೇ ಶ್ಲೋಕಗಳಲ್ಲಿ ಹೇಳಿರುವುದನ್ನೇ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾನೆ. ಆದ್ರೆ ನಿಜವಾಗಿ ಏನ್ ಹೇಳ್ತಾನೆ, ಭಗವಂತ ಪರಮಾತ್ಮ ಎಲ್ಲರ ಜೀವಿಗಳ ಹೃದಯದಲ್ಲಿ ಇದ್ದಾನೆ. ಸೊ ಆಸುರಿ ಸೌಪಾಟಿಗಳಿಗೆ ಏನ್ ಹೇಳ್ತಾನೆ, ಎಲ್ಲರೂ ತಮ್ಮ ಈ ಅರಿಷಡ್ವರ್ಗಗಳನ್ನು ತ್ಯಜಿಸಿ, ರಾಕ್ಷಸಿ ಪ್ರವೃತ್ತಿಗಳನ್ನು ತ್ಯಜಿಸಿ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಸೊ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ 4 ಪುರುಷಾರ್ಥಗಳನ್ನು, ಅಂದ್ರೆ ಅದು ಭೌತಿಕವಾದ ವಿಷಯ. ಅದಕ್ಕಿಂತ ಪಂಚಮ ಪುರುಷಾರ್ಥವಾದ ಏನು, ಪಂಚಮ ಪುರುಷಾರ್ಥ ಕೃಷ್ಣ ಪ್ರೇಮ. ಸೊ ಇದನ್ನು ಪಡಿಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನವನ್ನು ಮಾಡಬೇಕಾದ್ರೆ ಭಗವಂತನ ಆಶ್ರಯವನ್ನು ಸಂಪೂರ್ಣವಾಗಿ ಪಡೆಯಿರಿ. ಪರಮಾತ್ಮನನ್ನು ಪರಮ ಭಕ್ತಿಯಿಂದ ಪೂಜಿಸಿ. ಸೊ ಭಕ್ತಿಯಿಂದ ಭಗವಂತನನ್ನು ಪೂಜೆ ಮಾಡಬೇಕು. ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಎಷ್ಟು ಸಮಯದ ತನಕ ನಾವು ಈ ಭೌತಿಕ ಲೋಕದಲ್ಲಿ ನಾವು ಸುಖವನ್ನು ಪಡಿಲಿಕ್ಕೆ ನಾವು ಉತ್ಸುಕರಾಗಿ ಇರ್ತೇವೆ, ಅಷ್ಟರ ತನಕ ನಮ್ಗೆ ದುಃಖಗಳು ಬಂದೇ ಬರ್ತದೆ. ಇಟ್ಸ್ ಲೈಕ್ ಅ ಕಾಯಿನ್. ಒಂದು ಕಾಯಿನ್ ಬೇಕು ಅಂದ್ರೆ
ಒಂದು ರೂಪಾಯಿ ಕಾಯಿನ್ ಅಥವಾ 2 ರೂಪಾಯಿ ಕಾಯಿನ್ ಬೇಕು ಅಂದ್ರೆ ಬರೇ ಹೆಡ್ಸ್ ತಗೊಳ್ಳಿಕ್ ಆಗ್ತದ? ಹೆಡ್ಸ್ ಟೇಲ್ಸ್ ಎರಡೂ ಬರ್ತದೆ, ಹೆಡ್ಸ್ ಟೇಲ್ಸ್. ಸೊ ಅದೇ ರೀತಿ ಈ ಭೌತಿಕ ಲೋಕದಲ್ಲಿ ಸುಖ ಅಂತ ಮಾತ್ರ ಪಡಿಲಿಕ್ಕೆ ಆಗುದಿಲ್ಲ. ನಾವು ಸುಖಕ್ಕಾಗಿ ಹೋದಾಗ ಸುಖದ ಜೊತೆ ದುಃಖ ಕೂಡ ಬರ್ತದೆ. ಇಟ್ಸ್ ಎ ಬಿಗ್ ಮಿಕ್ಸ್ಡ್ ಪ್ಯಾಕೇಜ್. ಮಿಕ್ಸ್ಡ್ ಪ್ಯಾಕೇಜ್ ಅಂದ್ರೆ ಏನು? ಸುಖ ಬೇಕು ಅಂದ್ರೆ ಅದರ ಜೊತೆಗೆ ದುಃಖ ಕೂಡ ಬಂದ್ಬಿಡ್ತದೆ. ಸೊ ಅದಕ್ಕಾಗಿ ಪ್ರಹ್ಲಾದ್ ಮಹಾರಾಜರ ಟೀಚಿಂಗ್ಸ್ ಅಲ್ಲಿ ತುಂಬಾ ಒನ್ ಆಫ್ ದ ಇಂಪಾರ್ಟೆಂಟ್ ಟೀಚಿಂಗ್ಸ್ ಗಳು ಏನು? ಈ ಪ್ರಪಂಚದಲ್ಲಿ ಸಂತೋಷದಿಂದ ಇರಬೇಕಾದ್ರೆ ಸ್ಟಾಪ್ ಬಿಕಮಿಂಗ್ ಹ್ಯಾಪಿ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್. ಮೆಟೀರಿಯಲಿ ಹ್ಯಾಪಿನೆಸ್, ದೇಹಕ್ಕೆ ಸಂಬಂಧಪಟ್ಟಂತಹ ಸುಖಕ್ಕಾಗಿ ಹೋಗಬೇಡ. ಯಾಕಂದ್ರೆ ದೇಹಕ್ಕೆ ಪಟ್ಟಂತಹ ಸುಖಕ್ಕಾಗಿ ಹಾತೊರೆಲಿಕ್ಕೆ ಹೋದ್ರೆ ಅದಕ್ಕೆ ಪಟ್ಟಂತಹ ದುಃಖ ಕೂಡ ಬರ್ತದೆ, ಆ ಪ್ಯಾಕೇಜ್ ಬಂದು ಬಿಡ್ತದೆ. ಅದಕ್ಕಾಗಿ ಭಗವಂತನ ಕೃಷ್ಣ ಪ್ರೇಮವನ್ನು ಪಡಿಲಿಕ್ಕೆ ಪ್ರಯತ್ನವನ್ನು ಮಾಡು. ಅದೇ ಜೀವನದ ಉದ್ದೇಶ. ಅದನ್ನು ಮನುಷ್ಯನಾಗಲಿ, ಯಕ್ಷನಾಗಲಿ, ಗಂಧರ್ವನಾಗಲಿ, ಜಗತ್ತಿನಲ್ಲಿ ಯಾರೇ ಆಗಲಿ ಅದನ್ನು ಪಡಿಬಹುದು. ಸೊ ಆದ್ದರಿಂದ ನಾವು ದೈತ್ಯರ ಅಸುರರ ಪುತ್ರರಾಗಿದ್ರೂ ಸಹ ನಾವು ಸಹ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಬಹುದು. ಭಗವಂತನನ್ನು ಸಂತೋಷ ಪಡಿಸ್ಲಿಕ್ಕೆ ಭಕ್ತಿ ಸೇವೆಯನ್ನು ನಾವು ಕೂಡ ಅಭ್ಯಾಸ ಮಾಡಬಹುದು, ನಾವು ಕೂಡ ಅದನ್ನು ಪಾಲನೆ ಮಾಡಬಹುದು ಅಂತ ಇವರು ಪ್ರಹ್ಲಾದ್ ಮಹಾರಾಜರು ಹೇಳ್ತಾ ಇದ್ದಾರೆ. ಆಮೇಲೆ ಕೊನೆಗೆ ಸಂಪೂರ್ಣವಾಗಿ ಐಹಿಕ ಜಗತ್ತಿನಲ್ಲಿ ಸಕಲ ಕಾರಣಗಳಿಗೆ ಕಾರಣನಾದ ಗೋವಿಂದ ಅಂದ್ರೆ ಕೃಷ್ಣನ ಪಾದಕಮಲಗಳ ಸೇವೆ ಮಾಡುವುದು ಮತ್ತು ಅವನನ್ನು ಎಲ್ಲೆಲ್ಲೂ ಕಾಣುವುದು. ಸೊ ಉತ್ತಮ ಅಧಿಕಾರಿಗಳು ಭಗವಂತನನ್ನು ಎಲ್ಲೆಲ್ಲೂ ಕಾಣ್ತಾರೆ. ಸೊ ಭಗವಂತನನ್ನು ಎಲ್ಲೆಲ್ಲೂ ಕಾಣುವುದು ಜೀವನದ ಏಕೈಕ ಗುರಿ. ಸೊ ವೆರಿ ಇಂಪಾರ್ಟೆಂಟ್ ಟೀಚಿಂಗ್ಸ್. ವೇದ ಶಾಸ್ತ್ರಗಳೆಲ್ಲವೂ ಇದನ್ನೇ ಹೇಳುತ್ತದೆ ಮತ್ತು ಇದೇ ಜೀವನದ ಪರಮ ಪುರುಷಾರ್ಥ. ಸೊ ಧರ್ಮಾರ್ಥ ಕಾಮ ಮೋಕ್ಷ 4 ಪುರುಷಾರ್ಥಗಳಿಗಿಂತ ಉನ್ನತವಾದ ಪುರುಷಾರ್ಥ ಯಾವುದು? ಭಗವಂತನನ್ನು ಎಲ್ಲೆಲ್ಲೂ ನೋಡುವುದು, ಭಗವಂತನನ್ನು ಸದಾಕಾಲ ನೆನ್ಪಿಟ್ಕೊಳ್ಳುವುದು. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಭಗವಂತನನ್ನು ಸದಾಕಾಲ ನೆನ್ಪಿಟ್ಕೊಳ್ಬೇಕು, ಅವನನ್ನು ಯಾವಾಗ್ಲೂ ಮರಿಬಾರದು. ಇದೇ ಟೀಚಿಂಗ್ಸ್ ಪ್ರಹ್ಲಾದ್ ಮಹಾರಾಜರು ಹೇಳ್ತಾ ಇದ್ದಾರೆ. ಆದ್ರಿಂದ ಇದನ್ನೇ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡುವುದೇನು? ಭಗವಂತನನ್ನು ಯಾವಾಗ್ಲೂ 24 ಗಂಟೆಗಳ ಕಾಲ ನೆನ್ಪಿಟ್ಕೊಳ್ಳಿಕ್ಕೆ. ಸೊ ಅದಕ್ಕಾಗಿ ಆದಷ್ಟು ಶ್ರೀಮದ್ ಭಾಗವತ ಕೃಷ್ಣ ಕಥೆಯನ್ನು ಕೇಳ್ತೇವೆ. ಆದ್ಮೇಲೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದನ್ನು ಜಪ ಮಾಡ್ತೇವೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಆವಾಗ ಸದಾಕಾಲ ಭಗವಂತನನ್ನು ನೆನ್ಪಿಟ್ಕೊಳ್ಬಹುದು. ಯಾವಾಗ 24/7 ಭಗವಂತನ ನೆನ್ಪಿಟ್ಕೊಳ್ಲಿಕ್ಕೆ ಆಗ್ತದೆ? ಶುದ್ಧ ಭಕ್ತನ ಸ್ತರಕ್ಕೆ ಇರ್ಬೋದು. ಅದನ್ನೇ ಪ್ರಹ್ಲಾದ್ ಮಹಾರಾಜರು ಹೇಳುದು, ಕಮ್ ಟು ದಟ್ ಪ್ಲಾಟ್ಫಾರ್ಮ್. ಹರೇ ಕೃಷ್ಣ. ಇವತ್ತು 6 ಮತ್ತು 7 ಪ್ರಹ್ಲಾದ್ ಮಹಾರಾಜನ ರಾಕ್ಷಸಿ ಸಹಪಾಠಿಗಳಿಗೆ ಆ ಬೋಧನೆಗಳನ್ನು ನೋಡಿದ್ವಿ. ಮುಂದಿನ ಕ್ಲಾಸ್ ಅಲ್ಲಿ ಮುಂದಿನ 4 ಬೋಧನೆಗಳನ್ನು ಕವರ್ ಮಾಡ್ಲಿಕ್ಕಾದ್ರೆ ಸಾಧ್ಯ ಆದ್ರೆ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಸಾರಿ, ಸ್ವಲ್ಪ 5-10 ಮಿನಿಟ್ಸ್